ಆಕಾಶವಾಣಿ ಹಾಸನ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ ರಾಜ್ಯಶಾಸ್ತ್ರ. ಭಾಗವಹಿಸುವ ವಿಷಯ ತಜ್ಞರು ಉಪನ್ಯಾಸಕರಾದ ಭೈರಪ್ಪ ಆರ್ಸಿ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ ವಿಷಯ ನಿಮಗೆ ಈಗಾಗಲೇ ಗೊತ್ತಾಗಿದೆ, ರಾಜ್ಯಶಾಸ್ತ್ರ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅರಸೀಕೆರೆ, ಇಲ್ಲಿ ಉಪನ್ಯಾಸಕರಾಗಿರುವ ಭೈರಪ್ಪ ಆರ್ಸಿ ಅವರು. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಧನ್ಯವಾದಗಳು. ಈಗ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಸರ್. ಮೊದಲಿಗೆ ಬ್ಲೂ ಪ್ರಿಂಟ್ ಮತ್ತು ವೇಟೇಜನ್ನು ಸಂಕ್ಷಿಪ್ತವಾಗಿ ನೋಡಿಕೊಂಡು ಕ್ವಶನ್ ಪೇಪರ್ ಪ್ಯಾಟರ್ನು ಮತ್ತು ಇಂಪಾರ್ಟೆಂಟ್ ಪ್ರಶ್ನೆಗಳೇನಿದೆ ಅದನ್ನು ನೋಡೋಣ. ಹಾಗೆ ಪಾಸಿಂಗ್ ಪ್ಯಾಕೇಜ್ ಅದನ್ನು ಕೂಡ ನೋಡೋಣ. ಓಕೆ, ಧನ್ಯವಾದಗಳು ಮೇಡಮ್. ಆತ್ಮೀಯ ರಾಜ್ಯಶಾಸ್ತ್ರ ವಿಷಯದ ಪ್ರಾಂಶುಪಾಲರೇ, ಉಪನ್ಯಾಸಕರೇ, ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಶ್ರೋತೃಗಳಿಗೆ ನಮಸ್ಕಾರ. ಈ ಒಂದು ಕಾರ್ಯಕ್ರಮ, ಪರೀಕ್ಷಾ ಸಿದ್ಧತೆ ಕಾರ್ಯಕ್ರಮದಲ್ಲಿ ಇವತ್ತು ರಾಜ್ಯಶಾಸ್ತ್ರ ವಿಷಯದ ಬಗ್ಗೆ ಫೋನ್ ಇನ್ ಕಾರ್ಯಕ್ರಮ ನಡೀತಾ ಇದೆ. ಪರೀಕ್ಷೆ 13/3/2020 ನಡೆಯುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಹಾಸನ ಆಕಾಶವಾಣಿಯು ತನ್ನದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇದೆ. ಮೇಡಮ್, ನಿಮ್ಮ ಆಕಾಶವಾಣಿ ನೌಕರರಿಗೆ ವಿಶೇಷವಾದ ಧನ್ಯವಾದಗಳನ್ನು ನಾವು ಇಲಾಖೆ ಪರವಾಗಿ ಅರ್ಪಿಸ್ತೇವೆ. ಯಾಕೆಂದರೆ ಕೆಲವು ವರ್ಷಗಳಿಂದ ನಮ್ಮ ಹಾಸನ ಜಿಲ್ಲೆ SSLC ಮತ್ತು PUC ಫಲಿತಾಂಶ ತುಂಬ ಕಡಿಮೆ ಮಟ್ಟದಲ್ಲಿತ್ತು. 2 ಡಿಜಿಟಲಿ ನಾವು ರಾಜ್ಯ ಮಟ್ಟದಲ್ಲಿ ಇದ್ವಿ. ಆದರೆ ಇತ್ತೀಚೆಗೆ ಹಾಸನ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಪರೀಕ್ಷಾ ಸಿದ್ಧತೆಯ ಬಗ್ಗೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವುದರಿಂದ ನಮ್ಮ ಹಾಸನ ಜಿಲ್ಲೆಯ SSLC ಮತ್ತು PUC ಫಲಿತಾಂಶ ಸಿಂಗಲ್ ಡಿಜಿಟಿಗೆ ಬಂದಿದೆ. ಅಂದ್ರೆ ನಾವು ಉತ್ತಮವಾಗಿ ನಮ್ಮ ಫಲಿತಾಂಶವನ್ನು ಸುಧಾರಣೆ ಮಾಡ್ಕೊಂಡಿದ್ದೇವೆ. ಇದಕ್ಕೆ ನಿಮ್ಮ ಆಕಾಶವಾಣಿ ನೌಕರರ ಪಾತ್ರವೂ ಸಹ ಸಹಕಾರಿಯಾಗಿದೆ. ನಮ್ದು ಒಂದು ಬೇರೆ ಬೇರೆ ಕಾರಣಗಳು ಅದಕ್ಕೆ ಇದೆ. ಅದರಲ್ಲಿ ನಮ್ದು ಒಂದು ಸಣ್ಣ ಅಳಿಲು ಸೇವೆ ಅಂತ ಹೇಳ್ಬೋದು. ಆ ತರದ್ದು ತುಂಬಾ ಧನ್ಯವಾದಗಳು ಈ ಗುರುತಿಸುವಿಕೆಗೆ. ಈ ಒಂದು ಕಾರ್ಯಕ್ರಮ ಯಾಕೆ ಇಷ್ಟೊಂದು ಪರಿಣಾಮಕಾರಿಯಾಗಿದೆ ಮತ್ತೆ ವಿಶೇಷವಾಗಿ ಹಾಸನ ಜಿಲ್ಲೆ ಫಲಿತಾಂಶ ಸುಧಾರಣೆ ಆಗಿದೆ ಅಂದ್ರೆ, ಇಲ್ಲಿ ರೆಗ್ಯುಲರ್ ಆಗಿ ಕಾಲೇಜಿಗೆ ಬರುವಂತ ವಿದ್ಯಾರ್ಥಿಗಳಿಗೆ ಉಪನ್ಯಾಸಕರು ಕೆಲವು ಮಾಹಿತಿಗಳನ್ನ ನೀಡಿರ್ತಾರೆ. ಆದರೆ ಖಾಸಗಿಯಾಗಿ ತೆಗೆದುಕೊಳ್ಳುವಂತಹ ಅಭ್ಯರ್ಥಿಗಳಿಗೆ ಈ ರೀತಿಯ ಯಾವುದೇ ರೀತಿಯ ಟಿಪ್ಸ್ಗಳು ಸಿಗ್ತಾ ಇರ್ತಿರ್ಲಿಲ್ಲ. ಆದ್ರೆ ಈಗ ಏನಾಗ್ತಾ ಇದೆ, ಅವರಿಗೆ ಬ್ಲೂ ಪ್ರಿಂಟ್, ಪ್ರಶ್ನೆ ಪತ್ರಿಕೆಯನ್ನು ಹೇಗೆ ನಾವು ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇದರಿಂದ ತಿಳ್ಕೊಳ್ಳೋದ್ರಿಂದ ತುಂಬಾ ಅನುಕೂಲ ಆಗ್ತಾ ಇದೆ. ಫಲಿತಾಂಶವೂ ಸಹ ಸುಧಾರಣೆ ಆಗ್ಲಿಕ್ಕೆ ಕಾರಣ ಆಗಿದೆ. ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಅಂದ್ರೆ, SSLC ಪಾಸ್ ಆಗಿ PUCಗೆ ಇನ್ಪುಟ್ ಆದವರು PUC ಇಂದ ಔಟ್ಪುಟ್ ಆಗುವಂತಹ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಮತ್ತೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಕಲಾ ವಿಭಾಗದಲ್ಲಿ ಔಟ್ಪುಟ್ ಆಗ್ತಾ ಇದ್ದಿದ್ದು 50 to 60% ಬರ್ತಾ ಇತ್ತು. ವಾಣಿಜ್ಯ ಶಾಸ್ತ್ರದಲ್ಲಿ 60 to 70 ಬರ್ತಾ ಇತ್ತು. ಹಾಗೆಯೇ ವಿಜ್ಞಾನ ವಿಭಾಗದಲ್ಲಿ 80ರಿಂದ 90% ಬರ್ತಾ ಇತ್ತು. ಆದರೆ ಇಲ್ಲಿ ಯಾಕೆ ಮಕ್ಕಳು ಇನ್ಪುಟ್ ಆದರೂ ಔಟ್ಪುಟ್ ಆಗ್ತಾ ಇಲ್ಲ, ಮುಂದಿನ ಎಜುಕೇಷನ್ ಇದರಲ್ಲಿ ಸ್ಟ್ರೀಮಲ್ಲಿ ಯಾಕೆ ಉಳಿತಾ ಇಲ್ಲ ಅನ್ನೋದರ ಬಗ್ಗೆ ಇಲಾಖೆ ಗಂಭೀರವಾಗಿ ಪರಿಗಣಿಸಿಬಿಟ್ಟು ಪಾಸಿಂಗ್ ಅನ್ನ ಮಾಡಬೇಕು. ಯಾಕೆಂತಂದರೆ PUCನಲ್ಲಿ ಜಸ್ಟ್ ಪಾಸ್ ಆದರೂ ಸಹ ಉನ್ನತ ವ್ಯಾಸಂಗದಲ್ಲಿ ಅವರು ಫಸ್ಟ್ ಕ್ಲಾಸ್ ಬರುವ ಅಥವಾ ರ್ಯಾಂಕ್ ಬರುವಂತಹ ಸಾಧ್ಯತೆಗಳು, ಉದಾಹರಣೆಗಳನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಸೊ ಅದಕ್ಕಾಗಿ ಈ ಸರಿ ಏನು ಮಾಡಿದೆ ಅಂದರೆ, ಈಗಾಗಲೇ ಗೊತ್ತಿರುವ ಹಾಗೆ ಪಾಸಿಂಗ್ ಮಾರ್ಕ್ಸ್ 35 ಇತ್ತು, ಅದನ್ನು 33ಕ್ಕೆ ಇಳಿಸಿದ್ದಾರೆ. ಅದರ ಜೊತೆಗೆ ಇಲ್ಲಿ ವಿಶೇಷವಾಗಿ ಏನು ಮಾಡಿದ್ದಾರೆ ಅಂದರೆ, ಇಂಟರ್ನಲ್ಸ್ ಇಟ್ಟಿದ್ದಾರೆ. ಮೊದಲು ಇಂಟರ್ನಲ್ಸ್ ಕೇವಲ ವಿಜ್ಞಾನ ವಿಭಾಗಕ್ಕೆ ಮಾತ್ರ ಇರ್ತಾ ಇತ್ತು. ಈಗ ಇಂಟರ್ನಲ್ಸ್ ಮಾರ್ಕ್ಸ್ ಇಟ್ಟಿರೋದ್ರಿಂದ ಅದರಲ್ಲಿ ಥಿಯರಿನಲ್ಲಿ ಕೇವಲ 24 ಅಂಕಗಳನ್ನು ಪಡೆದ್ರೆ ಅವರು ಪಾಸ್ ಆಗ್ತಾರೆ. 80 ಅಂಕಗಳಿಗೆ ಪರೀಕ್ಷೆ ಬರೀತಾರೆ. ಸೊ ಹಾಗಾಗಿ ಅದರಲ್ಲಿ 24 ಅಂಕಗಳನ್ನು ಪಡೆದ್ರೆ ಅವರು ಪರೀಕ್ಷೆನಲ್ಲಿ ಪಾಸ್ ಆಗುವಂತ ಸಾಧ್ಯತೆ ಇದೆ. ಇದರಲ್ಲಿ ವಿಶೇಷ ಏನು ಅಂದ್ರೆ, ಮೊದಲು ಏನಾಗ್ತಿತ್ತು, ಒಂದು ಕ್ವಶನ್ ಪೇಪರ್ಗೆ ಒಂದು ಬ್ಲೂ ಪ್ರಿಂಟ್ ಇರ್ತಾ ಇತ್ತು. ಆದ್ರೆ ಈಗ ಆಗಲ್ಲ. ನೀವು ಎಷ್ಟೇ ಕ್ವಶನ್ ಪೇಪರ್ ಮಾಡಿದ್ರು ಒಂದೇ ಬ್ಲೂ ಪ್ರಿಂಟ್ ಅಲ್ಲಿ ಬರುವಂತಹ ಅಂಶಗಳನ್ನ ಅದರಲ್ಲಿ ಕೇಳಬೇಕಾಗತ್ತೆ. ಆ ಬ್ಲೂ ಪ್ರಿಂಟ್ ಪ್ರಕಾರನೇ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡಬೇಕಾಗತ್ತೆ. ಇದು ಏನಾಗ್ತದೆ, ಮಕ್ಕಳಿಗೆ ಯಾವ ಪಾಠದಲ್ಲಿ ಎಷ್ಟು ವೇಟೇಜ್ ಇದೆ, ಯಾವ ಅಂಕಗಳು ಬರ್ತದೆ, ಯಾವ ಪ್ರಶ್ನೆಗಳು ಬರ್ತದೆ, ಯಾವ ಪ್ರಶ್ನೆಯನ್ನ ನಾವು ನೋಡ್ಬೇಕಾಗಿಲ್ಲ ಈ ಆನ್ಯುವಲ್ ಪರೀಕ್ಷೆಗೆ ಅನ್ನುವುದನ್ನ ಅವರು ಮಕ್ಕಳು ವಿಶೇಷವಾಗಿ ತಿಳ್ಕೊಳ್ತಾರೆ. ಎರಡನೇದಾಗಿ, ಪ್ರಶ್ನೆ ಪತ್ರಿಕೆ ಮಾದರಿ ಎಲ್ಲ ವಿಷಯಕ್ಕೆ ಒಂದೇ ಇದೆ. ಮೊದಲೇನಾಗ್ತಿತ್ತು, ಒಂದೊಂದು ವಿಷಯದಲ್ಲಿ ಆ ಮಾದರಿ ಬೇರೆ ಬೇರೆ ಇರ್ತಾ ಇತ್ತು. ಆದರೆ ಈಗ ಏನಾಗ್ತಾ ಇದೆ, ಎಲ್ಲ ಪ್ರಶ್ನೆ ಪತ್ರಿಕೆಗಳಿಗೂ ಎಲ್ಲ ವಿಷಯಗಳಿಗೂ ಸಹ ಒಂದೇ ರೀತಿಯ ಪ್ರಶ್ನೆ ಪತ್ರಿಕೆ ಮಾದರಿಯನ್ನು ಸಿದ್ಧಪಡಿಸಿರುವುದು ಮಕ್ಕಳಿಗೆ ಒಂದು ರೀತಿ ಅನುಕೂಲ ಆಗ್ತಾ ಹೋಗ್ತದೆ.
ಅದ್ರ ಜೊತೆಗೆ ಪ್ರಶ್ನೆ ಕೋಟಿಯನ್ನು ತಯಾರು ಮಾಡಿ ಬಿಟ್ಟಿದ್ದಾರೆ ಇಲಾಖಾ ಜಾಲತಾಣಗಳಲ್ಲಿ. ಇದರಲ್ಲಿ ವಿಷಯ ತಜ್ಞರಿಂದ ಪ್ರಶ್ನೆ ಕೋಟಿಯನ್ನು ತಯಾರು ಮಾಡಿ ಆ ಪ್ರಶ್ನೆ ಕೋಟಿಗೆ ಉತ್ತರಗಳನ್ನು ಸಿದ್ಧತೆಯನ್ನು ಮಾಡಿಕೊಂಡ್ರೆ ಆವಾಗ ನಾವು ಹೆಚ್ಚು ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತಾ ಹೋಗ್ತದೆ. ಈಗ ಪ್ರಶ್ನೆ ಕೋಟಿ ಅದೇ ಕ್ವೆಶ್ಚನ್ ಬ್ಯಾಂಕ್ ಬಗ್ಗೆ ಹೇಳ್ತಾ ಇದ್ದೀರಲ್ಲ, ಇಲಾಖೆಯ ವೆಬ್ಸೈಟ್ KSEAB.Karnataka.gov.in ಅಲ್ಲಿ ಹೋಗ್ಬಿಟ್ಟು PUC ಸ್ಟೂಡೆಂಟ್ಸ್ ಕಾರ್ನರ್, ಹೌದು, ವಿದ್ಯಾರ್ಥಿ ಅಂಕಣ ಅಂತಾನೂ ಇದೆ, PUC ಸ್ಟೂಡೆಂಟ್ ಕಾರ್ನರ್. ನೀವು ಇಂಗ್ಲಿಷ್ ಮೀಡಿಯಂ ಅಥವಾ ಕನ್ನಡ ಮೀಡಿಯಂ ಅಲ್ಲಿ ಯಾವ್ದ್ರಲ್ಲಿ ಬೇಕಾದ್ರೂ ಸಹ ಅಲ್ಲಿ ಬೇಕಾದಂತ ಎಲ್ಲ ಅಂಶಗಳನ್ನ ಅದರಲ್ಲಿ ನಾವು ಡೌನ್ಲೋಡ್ ಮಾಡ್ಕೋಬಹುದು, ಪ್ರಶ್ನೆಗಳಿದೆ, ಅಭ್ಯಾಸ ಮಾಡ್ಕೊಳ್ಬಹುದು. ಅಲ್ಲಿ ಏನಾಗಿದೆ ಅಂದ್ರೆ 100ಕ್ಕೆ 100 ಅಂಕಗಳನ್ನು ಅಂದ್ರೆ 80ಕ್ಕೆ 80 ಅಂಕಗಳನ್ನು ಪಡೆದಂತ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳನ್ನು ಸಹ ಅಲ್ಲಿ ಹಾಕಿದ್ದಾರೆ. ಅಚೀವ್ ಮಾಡೋರು ಆ ಪತ್ರಿಕೆ ಹೇಗೆ ಬರೆದಿದ್ದಾರೆ ವಿದ್ಯಾರ್ಥಿ ಅನ್ನೋದನ್ನ, ಹೌದು, ಟೈಮ್ ಟೇಬಲ್ ಎಲ್ಲ ಆಗಿದೆ. 13ನೇ ತಾರೀಕು ಫಸ್ಟ್ ಎಕ್ಸಾಮು ನಮ್ಗೆ ನಡೀತಾ ಇದೆ. 28ರಿಂದ ಸ್ಟಾರ್ಟ್ ಆಗುತ್ತೆ. 13/3/26ಕ್ಕೆ ರಾಜ್ಯಶಾಸ್ತ್ರ ವಿಷಯ ಇದೆ. ಕೇವಲ ಇನ್ನು 21 ದಿವಸ ಇದೆ. ಅಚೀವ್ ಮಾಡಿದ್ರೆ ಸಾಧನೆ ಮಾಡಬಹುದು. ಸೊ ಅದಕ್ಕೆ ಇದರಲ್ಲಿ ಉತ್ತರ ಪತ್ರಿಕೆಗಳನ್ನ ನಾವು ನೋಡ್ತಾ ಹೋಗ್ತೇವೆ. ಇಲಾಖೆ ಈಗಾಗಲೇ 2 ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ ಮಾಡಿದೆ. ಆ ಪೂರ್ವ ಸಿದ್ಧತಾ ಪರೀಕ್ಷೆ ಅನಲೈಸ್ ಮಾಡಿದೆ ಈಗ ಆಲ್ರೆಡಿ. ವಿದ್ಯಾರ್ಥಿಗಳು ಎಷ್ಟು ಜನ ಪಾಸ್ ಆಗಿದ್ದಾರೆ, ಎಷ್ಟು ಜನ ಹೇಗೆ ಮಾರ್ಕ್ಸ್ ತೆಗೆದಿದ್ದಾರೆ, ಯಾವ ಜಿಲ್ಲೆ ಕಡಿಮೆ ಇದೆ, ಯಾವ ಜಿಲ್ಲೆಯಲ್ಲಿ ಇದಿದೆ ಅಂತ ಹೇಳಿ ಈಗ ಆಲ್ರೆಡಿ ನಿರ್ದೇಶಕರು ನಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಮತ್ತೆ ಇದಕ್ಕಾಗಿ 2 ಮೀಟಿಂಗ್ಗಳನ್ನ ಮಾಡಿದ್ದಾರೆ. ಪುನಶ್ಚೇತನ ತರಬೇತಿಗಳನ್ನ ಲೆಕ್ಚರರ್ಸ್ ಕೊಟ್ಟಿದ್ದಾರೆ. ಅದು ಅಲ್ಲದೆ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಫೋನ್ ಮಾಡೋದ್ರ ಮೂಲಕ ವಿದ್ಯಾರ್ಥಿಗಳಿಗೆ ಹೇಗೆ ನಾವು ಸಿದ್ಧತೆಗೊಳಿಸಬೇಕು ಅನ್ನೋದನ್ನು ಮಾನ್ಯ ನಿರ್ದೇಶಕರು ನಮಗೆಲ್ಲ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಸೊ ಹಾಗಾಗಿ ಈಗ ವಿಶೇಷವಾಗಿ ಈ ಬ್ಲೂ ಪ್ರಿಂಟ್ ನಮಗೆ ರಾಜ್ಯಶಾಸ್ತ್ರ ವಿಷಯ ಈ ವರ್ಷಕ್ಕೆ 9 ಅಧ್ಯಾಯಗಳನ್ನು ಒಳಗೊಂಡಿದೆ. ಪ್ರತಿ ಅಧ್ಯಾಯಕ್ಕೂ ಅದೇ ಆದ ಬೋಧನಾ ಅವಧಿ ಇರ್ತದೆ. ಬೋಧನಾ ಅವಧಿ ಒಟ್ಟು ಅವಧಿ 120 ಇದೆ. ಪ್ರಶ್ನೆ ಪತ್ರಿಕೆನಲ್ಲಿ ಪ್ರಶ್ನೆಗಳನ್ನ ತಯಾರು ಮಾಡುವಾಗ 121 ಅಂಕಗಳಿಗೆ ಪ್ರಶ್ನೆಗಳನ್ನ ತಯಾರು ಮಾಡ್ತಾರೆ. ಸೊ ಹಾಗಾಗಿ ಒಂದು ಅವಧಿಗೆ 1 ಅಂಕವನ್ನು ನಿಗದಿ ಮಾಡಿದ ಹಾಗೆ ನಾವು ತಿಳ್ಕೊಳ್ಬಹುದಾಗಿದೆ. ಸೊ ಹಾಗಾಗಿ ಇಲ್ಲಿ ಬ್ಲೂ ಪ್ರಿಂಟ್ ಅನ್ನ ನೋಡುವಾಗ ವಿಶೇಷವಾಗಿ ಯಾವ ಪಾಠಗಳಲ್ಲಿ ಅಥವಾ ಯಾವ ಅಧ್ಯಾಯಗಳಲ್ಲಿ 1 ಮಾರ್ಕ್ಸ್ ಇದ್ದು ಎಲ್ಲ ಅಧ್ಯಾಯಗಳಲ್ಲಿ ಬರ್ತದೆ, 2 ಮಾರ್ಕ್ಸ್ ಇದ್ದು ಕೆಲವು ಅಧ್ಯಾಯಗಳಲ್ಲಿ ಬರೋಲ್ಲ, 5 ಮಾರ್ಕ್ಸ್ ಇದ್ದು ಕೆಲವು ಅಧ್ಯಾಯಗಳಲ್ಲಿ ಬರಲ್ಲ, 10 ಮಾರ್ಕ್ಸ್ ಇದ್ದು ಕೆಲವು ಅಧ್ಯಾಯಗಳಲ್ಲಿ ಬರುವುದಿಲ್ಲ. ಸೊ ಹಾಗಾಗಿ ಯಾವ ಪ್ರಶ್ನೆಗಳನ್ನ ನಾವು ಅಧ್ಯಯನಕ್ಕೆ ಹೆಚ್ಚು ಆದ್ಯತೆ ಕೊಡ್ಬೇಕು ಅನ್ನೋದನ್ನ ನಾವು ಇದರಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮದಲ್ಲಿ 12 ಅವಧಿ ಇದೆ, 12 ಅಂಕ ಕೇಳ್ತಾರೆ. ಅದರಲ್ಲಿ 1 ಅಂಕದ ಪ್ರಶ್ನೆಗಳು ಕೇವಲ 2 ಇರ್ತದೆ, ಮತ್ತೆ 2 ಅಂಕದ ಪ್ರಶ್ನೆಗಳು ಇರುವುದಿಲ್ಲ. ಇದುವರೆಗೆ ಅದರಲ್ಲಿ ಜಾಸ್ತಿ 2 ಅಂಕದ ಪ್ರಶ್ನೆಗಳು ಇರ್ತಾ ಇತ್ತು. ಮತ್ತೆ ಇಲ್ಲಿ 5 ಅಂಕದ ಪ್ರಶ್ನೆಗಳು 2 ಇರ್ತದೆ. 2 ಇರುವಾಗ ನಾವು ಅದು ಯಾವುದು ಅಂತ ಹೇಳಿ ಆಮೇಲೆ ನೋಡುವ. ಸೊ ಹಾಗಾಗಿ ಇಲ್ಲಿ ಆ ಪ್ರಶ್ನೆ ಪತ್ರಿಕೆಯನ್ನ ಬ್ಲೂ ಪ್ರಿಂಟ್ ಅನ್ನ ನೋಡಿದಾಗ ವಿಶೇಷವಾಗಿ ನಾವು ಆ ಬ್ಲೂ ಪ್ರಿಂಟ್ ಅನ್ನ ಯಾರು ಅನಲೈಸ್ ಮಾಡ್ತಾರೆ, ಯಾವ ಅಧ್ಯಾಯದಲ್ಲಿ ಎಷ್ಟು ಪಾಠಗಳು ಬರ್ತದೆ ಅಂತ ಕ್ವಶನ್ ಬರ್ತದೆ, ಯಾವ ಮಾರ್ಕ್ಸ್ಗೆ ಅಂತ ಹೇಳಿದಾಗ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಹೋಗ್ತದೆ. ಅದರಲ್ಲಿ ವಿಶೇಷವಾಗಿ 4ನೇ ಚಾಪ್ಟರ್ ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು ಅಂತ ಇದೆ. ಅದರಲ್ಲಿ 1 ಮಾರ್ಕ್ಸ್ ಇದ್ದು 5 ಕ್ವಶನ್ಸ್ ಬರ್ತದೆ. ಅದನ್ನ ನಾವು ಹೆಚ್ಚು ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ. ಕೇವಲ ಅಲ್ಲಿ ಇರುವಂತದ್ದು 21 ಕ್ವಶನ್ಸು ಮಲ್ಟಿಪಲ್ ಚಾಯ್ಸ್ ಇರ್ತದೆ. ಮತ್ತೆ ಹಾಗೇನೆ ಫಿಲ್ ಇನ್ ದ ಬ್ಲಾಂಕ್ಸ್ 5 ಇರ್ತದೆ, ಮ್ಯಾಚ್ ದ ಫಾಲೋಯಿಂಗ್ 5 ಇರ್ತದೆ, ಮತ್ತೆ ಸ್ಮಾಲ್ ಆನ್ಸರ್ಸ್ 8 ಕ್ವಶನ್ಸ್ ಇರ್ತದೆ. ಒಟ್ಟಲ್ಲಿ 5 ಅಂಕಗಳಿಗೆ 1 ಮಾರ್ಕ್ಸ್ ಇದ್ದು ಅನ್ನ ಕೇಳ್ತಾ ಹೋಗ್ತಾರೆ. 2 ಮಾರ್ಕ್ಸ್ ಇದ್ದು 1 ಇರ್ತದೆ, ಮತ್ತೆ 5 ಮಾರ್ಕ್ಸ್ ಇದ್ದು 1 ಕ್ವಶನ್ಸ್ ಅನ್ನ ಅಲ್ಲಿ ಕೇಳ್ತಾ ಹೋಗ್ತಾರೆ. ಸೊ ಆಗ ಇಂಥ ಚಾಪ್ಟರ್ಗಳನ್ನ ನಾವು ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿದ್ರೆ ಅಲ್ಲಿ ನಾವು ಹೆಚ್ಚು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಹೋಗ್ತದೆ. ಇಲ್ಲಿ ವಿಶೇಷವಾಗಿ ಕೆಲವು ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತೇಳಿ 8ನೇ ಚಾಪ್ಟರ್ ಇದೆ. ಅದರಲ್ಲೂ ಸಹ 1 ಮಾರ್ಕ್ಸ್ ಇದ್ದು 3 ಕ್ವಶನ್ಸ್ ಇರ್ತದೆ. 9ನೇ ಚಾಪ್ಟರ್ ಅಲ್ಲಿ 4 ಕ್ವಶನ್ಸ್ ಇರ್ತದೆ 1 ಮಾರ್ಕ್ಸ್ ಇದ್ದು. ಹಾಗಾಗಿ ಇಲ್ಲಿ ಏನಾಗ್ತದೆ ಅಂದ್ರೆ ಈ ನ್ಯೂ ಟೈಪ್ ಕ್ವಶನ್ಸ್ ಅನ್ನ ಏನು ಬಾಯ್ಪಾಠ ಮಾಡಬೇಕಾಗಿಲ್ಲ, 1-2 ಸಾರಿ ನೋಡ್ಕೊಂಡ್ರೆ ಸಾಕು, ಈಸಿಯಾಗಿ ಮಾರ್ಕ್ಸ್ ಅನ್ನ ತೆಗಿಲಿಕ್ಕೆ ಅನುಕೂಲ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ನಾವು ಈ ಬ್ಲೂ ಪ್ರಿಂಟ್ ಪ್ರಕಾರ ಅಧ್ಯಾಯವಾರು ಹೇಗೆ ಯಾವ ಕ್ವಶನ್ಸ್ ಬರ್ಬೋದು, ಹೇಗೆ ಬರ್ತದೆ, ಎಷ್ಟು ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳಿ ನಾವು ನೋಡ್ತಾ ಹೋಗ. ಸರ್, ಈಗ 2 ಪ್ರಿಪರೇಟರಿ ಮಾಡಿದಿರಲ್ಲ, 2 ಪ್ರಿಪರೇಟರಿ ಎಕ್ಸಾಮ್ಗಳು ಈಗಾಗಲೇ ಮುಗಿಸಿದ್ದೀರಾ, ವ್ಯಾಲ್ಯೂಯೇಷನ್ ಕೂಡ ಮಾಡಿದ್ದೀರಾ. ಆ 2 ಪ್ರಿಪರೇಟರಿನಲ್ಲಿ ಮಕ್ಕಳು ಎಲ್ಲಿ ಹೆಚ್ಚು ಗಮನ ಹರಿಸಬೇಕಿತ್ತು ಅಂತ ನಿಮ್ಗೆ ಅನ್ಸುತ್ತೆ? ಆಕ್ಚುಲಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ವಿದ್ಯಾರ್ಥಿಗಳು ಏನು ಮಾಡ್ತಿದ್ದಾರೆ ಅಂದರೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಮಾಡಬೇಕಾದಾಗ
ಎಡುತ್ತಾ ಇರೋದು ಏನು ಅತಿ 80ಕ್ಕೆ 80 ಅಂಕಗಳನ್ನು ಪಡೆಯುವಂಥ ವಿದ್ಯಾರ್ಥಿಗಳು 1 ಅಂಕದ ಪ್ರಶ್ನೆಗಳನ್ನು ಉತ್ತರಿಸುವಾಗ ಒಂದು ಪ್ರಶ್ನೆ ತಪ್ಪಾದರೆ 1 ಅಂಕ ಕಡಿಮೆ ಆಗ್ತದೆ. ಆದರೆ 5 ಅಂಕ 10 ಅಂಕದ ಪ್ರಶ್ನೆಗಳಲ್ಲಿ 1 ಸೆಂಟೆನ್ಸ್ ಕಡಿಮೆ ಆದರೂ ಪರವಾಗಿಲ್ಲ, 2 ಸೆಂಟೆನ್ಸ್ ಕಡಿಮೆ ಆದರೂ ಪರವಾಗಿಲ್ಲ, ಆದರೆ ಅಲ್ಲಿ ಮಾರ್ಕ್ಸ್ ಏನು ವೇರಿಯೇಷನ್ ಆಗೋದಿಲ್ಲ. ಆದರೆ ಇಲ್ಲಿ 1 ಅಂಕದ ಪ್ರಶ್ನೆಗಳನ್ನು ಉತ್ತರಿಸುವಾಗ ಬಹಳ ಜಾಗ್ರತೆಯಿಂದ ಉತ್ತರಿಸಬೇಕಾಗ್ತದೆ. ಕೆಲವು ಸಮಯದಲ್ಲಿ ನಾನು ನೋಡಿದ ಹಾಗೆ ಸುಮಾರು ಸಾರಿ ವ್ಯಾಲ್ಯೂಯೇಷನ್ ಅಲ್ಲಿ ನೋಡುವಾಗ ಮೊದಲನೇ ಚಾಪ್ಟರ್ಲಿ ಒಂದು ಕ್ವಶನ್ ಇದೆ, ಇತ್ತೀಚಿನ ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನ ಪಟ್ಟಿ ಮಾಡಿ ಅಂತೇಳಿ ಒಂದು ಕ್ವಶನ್ ಕೇಳ್ತಾರೆ. ಅಲ್ಲಿ ಏನ್ ಮಾಡ್ತಾರೆ ಮಕ್ಕಳು ಅಂದ್ರೆ ರಾಜ್ಯಗಳ ಪಟ್ಟಿ ಮಾಡ್ಲಿಕ್ಕೆ ರಾಜ್ಯಗಳ ಹೆಸರು ಗೊತ್ತಿರೋದೇ ಇರೋದಿಲ್ಲ ಸರಿಯಾಗಿ. ಕೆಲವ್ರು ಏನ್ ಮಾಡ್ತಾರೆ ತಾಲೂಕು ಕೇಂದ್ರಗಳನ್ನ ಬರೀತಾರೆ, ಅಥವಾ ನಮ್ಮ ದೇಶದಿಂದ ಹೊರ ದೇಶಗಳು ಅಮೆರಿಕ, ಚೈನಾ, ಜಪಾನ್ ಅಂತ ಹೇಳಿ ರಾಜ್ಯಗಳನ್ನ ಪಟ್ಟಿ ಮಾಡ್ತಾರೆ. ಆವಾಗ ಮೌಲ್ಯಮಾಪಕರಿಗೆ ಬಹಳ ನೋವಾಗ್ತದೆ. ಮಕ್ಕಳಿಗೆ ಕೇವಲ LKG UKG ಮಕ್ಕಳು ಈ ರಾಜ್ಯಗಳನ್ನ ಹೆಸರು ಹೇಳ್ತಾರೆ, ಬಟ್ PU ಮಕ್ಕಳಿಗೆ ನಮ್ಮ ದೇಶದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಗೊತ್ತಿಲ್ಲಲ್ಲ ಅಂತ ಹೇಳಿ ಬಹಳ ನೋವಾಗ್ತದೆ. ಅಂತ ಟೈಮ್ನಲ್ಲಿ ಮಕ್ಳೇನ್ ಮಾಡ್ಬೇಕು ಅಂತ ಕ್ವಶನ್ಗೆ ಸರಿಯಾಗಿ ಆನ್ಸರ್ ಅನ್ನ ಕಲ್ತ್ಕೊಳ್ಬೇಕಾಗ್ತದೆ. ಯಾಕೆಂತಂದ್ರೆ ಅದೊಂದು 2 ದಿವಸ ನೋಡಿದ್ರೆ ಸಾಕು, ಆರಾಮಾಗಿ ಕಲ್ತ್ಕೊಳ್ಬಹುದು. ಸೊ ಹಾಗಾಗಿ ಇದರಲ್ಲಿ ಮೊದಲನೇ ಚಾಪ್ಟರ್ ಅಲ್ಲಿ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆನಲ್ಲಿ ಈಗಾಗಲೇ ನೋಡಿದ ಹಾಗೆ 1 ಮಾರ್ಕ್ಸ್ ಇದ್ದು 2 ಕ್ವಶನ್ ಇರ್ತದೆ. ಬಹಳ ಈಸಿ ಕ್ವಶನ್ಸ್ ಇರ್ತವೆ, ಅದೇನು ದೊಡ್ಡ ಕ್ವಶನ್ಸ್ ಏನಲ್ಲ, ನೆನ್ಪಿಟ್ಕೊಳ್ಬಹುದು. ಈಗ ಉದಾಹರಣೆಗೆ ಭಾರತದ ಸ್ವಾತಂತ್ರ್ಯ ಹೊಂದಿದ ದಿನಾಂಕ ಅಂತ ಕೇಳ್ತಾರೆ, ಅದನ್ನು ಸಹ ಬರೆಯಕ್ ಬರಲ್ಲ. ಯಾಕಂತಂದ್ರೆ ಅಲ್ಲಿ ಅಂದ್ರೆ ಬರೀ ಟೆಕ್ಸ್ಟ್ ಬುಕ್ ಅನ್ನು ಓದಿದ್ರು ಸಾಕು, ಅಥವಾ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಅಂತ ಒಂದು ದಿನಾಂಕ ನೆನಪಿಟ್ಕೊಳ್ಳದೆ ಇದ್ರೆ ಅಲ್ಲಿ ಯಾಕೆ ಅಂತ ಅಂದ್ರೆ ತಪ್ಪು ಬರೀತಾರೆ ಅಂದ್ರೆ ಡಿಸ್ಟ್ರಾಕ್ಟರ್ ಕೊಟ್ಟಿರ್ತಾರೆ. ಒಂದು ಮಾತ್ರ ಆನ್ಸರ್ ಇರ್ತದೆ, ಉಳಿದ 3 ಅಂಶಗಳು ಡಿಸ್ಟ್ರಾಕ್ಟರ್ ಇರ್ತದೆ, ಸ್ವಲ್ಪ ಆಚೆ ಮಾಡಿರ್ತಾರೆ. 1947 ಆಗಸ್ಟ್ 25 ಅಂತ ಕೊಟ್ಟಿರ್ತಾರೆ. ಮಕ್ಕಳು ಆಗಸ್ಟ್ 25 ಅನ್ನೋದು ನೋಡಕ್ ಹೋಗಲ್ಲ, ಆಗಸ್ಟ್ 1947 ಅನ್ನೋದು ನೋಡ್ಬಿಡ್ತಾರೆ. ಸೊ ಹಾಗಾಗಿ ಪರ್ಟಿಕ್ಯುಲರ್ ಡೇಟ್ ಹೌದೌದು ಅದು ನೋಡ್ಬೇಕು. ಅದು ಅತಿ ಹೆಚ್ಚು ಸ್ಕೋರ್ ಮಾಡುವಂತಹ ವಿದ್ಯಾರ್ಥಿಗಳು ಸಹ ಅದನ್ನ ತಪ್ತಾರೆ. ಸರ್, 1 ಮಾರ್ಕಿನ ಪ್ರಶ್ನೆಗಳನ್ನ ಮಕ್ಕಳು ಹೇಗೆ ಕನ್ಫ್ಯೂಸ್ ಮಾಡ್ಕೋತಾರೆ ಅಂತ ಹೇಳ್ತಾ ಇದ್ರಿ. ಹೌದು, ಅದಕ್ಕೆ ಅವರು ಸರಿಯಾದ ಆನ್ಸರ್ ಅನ್ನ ನೆನ್ಪಿಟ್ಕೋಬೇಕಾಗತ್ತೆ. ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕೊಟ್ಟಿರೋದ್ರಿಂದ. ಆದ್ರೆ ಡ್ಯಾಶ್ ಅಲ್ಲಿ ಏನಾಗಿರ್ತದೆ ಅಂದ್ರೆ ಅದರಲ್ಲಿ 1 ಎಕ್ಸ್ಟ್ರಾ ಕೊಟ್ಟಿರ್ತೀವಿ ನಾವು. 5 ಕ್ವಶನ್ಸ್ ಇದ್ರೆ 6 ಆನ್ಸರ್ ಕೊಟ್ಟಿರ್ತೇವೆ, ಅದರಲ್ಲಿ 1 ಡಿಸ್ಟ್ರಾಕ್ಟರ್ ಇರ್ತದೆ. ಆದ್ರೆ ಕರೆಕ್ಟ್ ಆಗಿ ನೋಡಿ ಬರೀಬೇಕು. ಯಾರು ಅಂತ ಇರುವ ಕಡೆ ಕ್ವಶನ್ ಯಾರು ಅಂತ ಇರ್ತದೆ. ಉದಾಹರಣೆಗೆ ಭಾರತದ ಉಕ್ಕಿನ ಮನುಷ್ಯ ಡ್ಯಾಶ್ ಅಂತ ಕೇಳಿರ್ತಾರೆ, ಮಕ್ಳೇನ್ ಮಾಡಿರ್ತಾರೆ ಅಲ್ಲಿ 1 ಇಸ್ವಿ ಬರೆದಿರ್ತಾರೆ. ಈ ತರ ಆಗ್ಬಿಡ್ತದೆ. ಅದಕ್ಕೆ ಮಕ್ಳಿಗೆ ಒಂದು ಐಡಿಯಾ ಗೊತ್ತಿರ್ಬೇಕು. ಅಲ್ಲಿ ವ್ಯಕ್ತಿ ಹೆಸರು ಇರ್ತದೋ, ಒಂದು ಸ್ಥಳದ ಹೆಸರು ಇರ್ತದೋ, ಅಥವಾ ದಿನಾಂಕ ಇರ್ತದೋ, ಅದನ್ನ ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಆನ್ಸರ್ ನಾವು ಅಲ್ಲೇ ಕೊಟ್ಟಿರ್ತೇವೆ, ನಾವು ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತೇವೆ. ಸೊ ಅದನ್ನ ಅವರು ಈಸಿಯಾಗಿ ಗುರುತಿಸಿ ಆನ್ಸರ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಇದರಲ್ಲಿ ಈ ಪಾಠದಲ್ಲಿ 12 ಮೊದಲನೇ ಅಧ್ಯಾಯದಲ್ಲಿ 12 ಪೀರಿಯಡ್ ಇದೆ, 12 ಕ್ವಶನ್ಸ್ ಕೇಳ್ತಾರೆ. 1 ಮಾರ್ಕ್ಸ್ ಇದೆ 2 ಕೇಳಿರ್ತಾರೆ. 2 ಮಾರ್ಕ್ಸ್ ಇದ್ದು ಕ್ವಶನ್ಸ್ ಇಲ್ಲ ಈ ಸಾರಿ, ಈ ಬ್ಲೂ ಪ್ರಿಂಟ್ ಪ್ರಕಾರ ಕೇಳೋದಿಲ್ಲ. ಆದ್ರೆ ನಾವು ಅದ್ರ ಬಗ್ಗೆ ಓದಿಲ್ಲ ಅಂತಲ್ಲ, ಮೊದಲೆಲ್ಲ ಓದ್ಬಿಟ್ಟಿದ್ವಿ. ಟೆಸ್ಟ್ಗೆ, ಮಿಡ್ ಟರ್ಮಿಗೆ, ಸೆಕೆಂಡ್ ಟೆಸ್ಟ್ಗೆ ಎಲ್ಲ ಇದರಲ್ಲಿ ಓದಿರ್ತೀವಿ. ಹಾಗಾಗಿ ಅದರಲ್ಲಿ 2 ಮಾರ್ಕ್ಸ್ ಇದ್ದು ಕ್ವಶನ್ಸ್ ಇರುವುದಿಲ್ಲ. 5 ಮಾರ್ಕ್ಸ್ ಇದ್ದು 2 ಕ್ವಶನ್ಸ್ ಇರ್ತದೆ. ಬಹಳ ಈಸಿ ಕ್ವಶನ್ಸ್ ಇರ್ತದೆ. ಏನಂತಂದ್ರೆ ವಿಶೇಷವಾಗಿ ಇಲ್ಲಿ ದುಂಡು ಮೇಜಿನ ಪರಿಷತ್ತಿನ ನಂತರ ಪ್ರಕಟವಾದ ಶ್ವೇತಪತ್ರದ ಕುರಿತು ವಿವರಿಸಿ ಅಂತ ಇದೆ. ಮಕ್ಕಳಿಗೆ ಇದೊಂದು ಹೊಸ ಕ್ವಶನ್ಸ್ ಅನ್ನಂಗ್ ಆಗ್ತಾ ಇದೆ. ದುಂಡು ಮೇಜಿನ ಸಮ್ಮೇಳನದ ಶ್ವೇತಪತ್ರ ಅಂದ್ರೆ ಅಲ್ಲಿ ನಾವು 30, 31, 32ರಲ್ಲಿ 3 ದುಂಡು ಮೇಜಿನ ಸಮ್ಮೇಳನ ಆಯ್ತು ಸೈಮನ್ ಕಮಿಷನ್ ವರದಿ ಆಧಾರದ ಮೇಲೆ. ಆವಾಗ ಏನ್ ಮಾಡಿದ್ವಿ, ಅದರ ಚರ್ಚಿತ ಮುಖ್ಯಾಂಶಗಳನ್ನ 1935ರ ಕಾಯ್ದೆಯ ಭಾರತ ಸರ್ಕಾರದ ಕಾಯ್ದೆ ಅಂತ ಹೇಳಿ ಮಾಡಿದ್ವಿ. ಆ ಕ್ವಶನ್ಸ್ ಅನ್ನ ಡೈರೆಕ್ಟ್ ಆಗಿ ಕೇಳೋದ್ ಬದಲಿಗೆ ಪ್ರಶ್ನೆ ಕೊಟ್ಟಿನಲ್ಲಿ ಒಂದ್ ಸ್ವಲ್ಪ ಬೇರೆ ತರ ಕೇಳಿದ್ದಾರೆ. ಅದೇನ್ ಡೌಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 1935ರ ಕಾಯ್ದೆ ಮುಖ್ಯಾಂಶಗಳನ್ನು ಬರೆದ್ರೆ ಆಗುತ್ತೆ, ಬಹಳ ಈಸಿ ಇದೆ. ಮತ್ತೆ ಪ್ರಥಮ ಲೋಕಸಭಾ ಚುನಾವಣೆ ಬಗ್ಗೆ 1951ರಿಂದ 52ರವರೆಗೆ, ಮತ್ತೆ 47ರ ಭಾರತ ಸ್ವಾತಂತ್ರ್ಯ ಕಾಯ್ದೆ. ಇದು ಬಹಳ ಈಸಿ ಕ್ವಶನ್ಸ್. ಇವಕ್ಕೇನು ಹೆಡ್ಡಿಂಗ್ಸ್ ಏನ್ ಬರಲ್ಲ, ಸಿಂಪಲ್ ಆಗಿ ಬರೀಬಹುದು. ನೋಡ್ಕೊಂಡು ಬರೆದ್ರೆ ಈಸಿ ಆಗಿರ್ತದೆ. ಇನ್ನೊಂದು ಯಾಕೋ ನಮ್ಗೆ ಕಾಲ್ಗಳು ಬರ್ತಾ ಇಲ್ಲ, ಎಷ್ಟು ಬರೀಬೇಕು, ಎಷ್ಟು ಪೇಜ್ ಬರೀಬೇಕು ಅನ್ನೋಂತ ಪ್ರಶ್ನೆಗಳಿರುತ್ತೆ. ಈ ಪೇಜ್ ಲೆಕ್ಕದಲ್ಲಿ ಕೊಡ್ತೀರಾ ಅಥವಾ ನೀವು ಪ್ರಶ್ನೆಗೆ ಸರಿಯಾದ ಉತ್ತರ ಯಾರು ಬರೀತಾರೋ ಅವರಿಗೆ ಹೆಚ್ಚು ಅಂಕಗಳು ಸಿಗುತ್ತೆ? ವೆರಿ ಗುಡ್ ಕ್ವಶನ್ಸ್. ಇಲ್ಲಿ ನಾವು ಕ್ವಶನ್ಸ್ ಅಲ್ಲಿ ಮೊದಲೇ ಕೊಟ್ಟಿರ್ತೇವೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದರೂ 15-20 ವಾಕ್ಯಗಳಲ್ಲಿ ಇಷ್ಟು ಅಂತ ಕೇಳಿರ್ತೀವಿ, ಎಷ್ಟು ಪ್ರಶ್ನೆಗಳಿಗೆ ಅಂತ ಹೇಳಿ.
ಈಗ 10 ಮಾರ್ಕ್ಸ್ ಇದ್ದಾದ್ರೆ 2 ಕ್ವಶನ್ಸ್ಗೆ 30-40 ವಾಕ್ಯಗಳಲ್ಲಿ ಅಂತ ಬರೀರಿ ಅಂತ ಹೇಳಿರ್ತೀವಿ. ಬಟ್ ಇಲ್ಲಿ ಪೇಜ್ ಬರಿಬೇಕು, ಪೇಜ್ ಮುಖ್ಯ ಅಲ್ಲ. ಅವ್ರು ಏನ್ ಪಾಯಿಂಟ್ಸ್ ಬರ್ದಿರ್ತಾರೆ ಅದು ಮುಖ್ಯ ಆಗಿರ್ತದೆ. ಕೆಲವುದಕ್ಕೆ ಒಂದೇ ಪೇಜ್ ಆಗ್ಬಹುದು, ಕೆಲವುದಕ್ಕೆ 1.5 ಪೇಜು 2 ಪೇಜು ಆಗ್ಬಹುದು. ಬಟ್ ಅಲ್ಲಿ ಪಾಯಿಂಟ್ಸ್ ಮುಖ್ಯ, ಕಂಟೆಂಟ್ ಮುಖ್ಯ ಆಗಿರ್ತದೆ. ಸೊ ಹಾಗಾಗಿ ಮಕ್ಕಳು 5 ಮಾರ್ಕ್ಸಿನ ಕ್ವಶನ್ಗೆ 15-20 ವಾಕ್ಯಗಳಲ್ಲಿ ಆನ್ಸರ್ ಅನ್ನ ಮಾಡ್ಬೇಕಾಗತ್ತೆ. ಕೆಲವುದು ಬರೀ 5 ಪಾಯಿಂಟ್ ಇರ್ತದೆ, ಅಷ್ಟೇ ಇರುವುದು, ಏನೂ ಮಾಡಕ್ ಆಗಲ್ಲ, ಅಷ್ಟೇ ಬರಿಬೇಕಾಗುತ್ತೆ. ಉದಾಹರಣೆಗೆ ಒಂದು ಕ್ವಶನ್ ಹೇಳ್ತೀನಿ. ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳಿದೆ, 7 ಪಾಯಿಂಟ್ 7 ಸಾಲ ಆಗೋದು. ಆಗ ನಾವು ಅದಕ್ಕೆ 5 ಮಾರ್ಕ್ಸ್ ಕೊಡ್ಲೇಬೇಕಾಗತ್ತೆ. ಅದರ ಗುಣಗಳು 7 ಪಾಯಿಂಟ್ ಇದೆ, ಅಥವಾ ದೋಷಗಳು 8-9 ಪಾಯಿಂಟ್ ಇದೆ. ಸೊ ಅಷ್ಟೇ ಬರೆದಾಗ ಅದಕ್ಕೇನು ವಿವರಣೆ ಏನು ಇರುವುದಿಲ್ಲ. ಮಕ್ಕಳಿಗೆ ನಾವು ಅಷ್ಟನ್ನೇ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅಷ್ಟೇ ಮಾರ್ಕ್ಸ್ ಅನ್ನ, ಪೂರ್ಣ ಮಾರ್ಕ್ಸ್ ಅನ್ನ ನಾವು ಅದರಲ್ಲಿ ಕೊಡ್ತಾ ಹೋಗ್ತೇವೆ. ಸೊ ಹಾಗಾಗಿ ಇಲ್ಲಿ ಬರೆಯುವುದು ಹೇಗೆ ಅನ್ನೋದು ಮುಖ್ಯ ಆಗ್ತದೆ. ಪ್ರಶ್ನೆಯನ್ನ ತಗೊಳ್ಳುವಾಗ 5 ಅಂಕದ ಪ್ರಶ್ನೆಗಳಿಗೆ ಆಕ್ಚುಯಲ್ ಆಗಿ ಫಸ್ಟ್ ಕ್ವಶನ್ ನಂಬರ್ ಹಾಕ್ಬಿಟ್ಟು ಹೆಡ್ಡಿಂಗ್ ಹಾಕ್ಬೇಕು. ಯಾವುದು ಕ್ವಶನ್ ಇದು? ಈಗ ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳನ್ನ ಕೇಳಿದ್ದಾರೆ ಅಂತ ಇಟ್ಕೊಳ್ಳೋ, ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳು. ಆಗ ಡೈರೆಕ್ಟ್ ಆಗಿ ಲಕ್ಷಣಗಳನ್ನ ಬರೆಯಕ್ಕೆ ಹೋಗ್ಬಾರ್ದು, ಅದಕ್ಕೆ ಒಂಚೂರು ಪೀಠಿಕೆ ಕೊಡ್ಬೇಕು. ಏನು ಸಮ್ಮಿಶ್ರ ಸರ್ಕಾರ ಅಂದ್ರೆ ಏನು, ಯಾವಾಗ ಸ್ಟಾರ್ಟ್ ಆಯ್ತು, ಯಾಕೆ ಸಮ್ಮಿಶ್ರ ಸರ್ಕಾರ ರಚನೆ ಆಗ್ತದೆ, ಅದರ ಲಕ್ಷಣಗಳನ್ನ, ಆಮೇಲೆ ಅದರ ಲಕ್ಷಣಗಳೆಂದರೆ ಅಂತ ಬರೆದ್ಬಿಟ್ಟು ಆಮೇಲೆ 1, 2, 3 ಪಾಯಿಂಟ್ ಹಾಕೊಂಡು ಬರಿಬೇಕು. ಇಲ್ಲಿ 5 ಮಾರ್ಕ್ಸ್ ಇದ್ದು ಕೆಲವು ಸಮಯದಲ್ಲಿ ಏನಾಗ್ತಾರೆ ಮಕ್ಕಳು, ನಾನು ವಿಶೇಷವಾಗಿ ನೋಡಿದ್ದು ಪಾಯಿಂಟ್ಸ್ ಇರ್ತದೆ, ಪಾಯಿಂಟ್ಸ್ಗೆ 1, 2, 3 ನಂಬರ್ ಕೊಟ್ಟಿರುವುದಿಲ್ಲ, ಅದಕ್ಕೆ ಬುಲೆಟಿಂಗ್ ಚಿಹ್ನೆಗಳನ್ನ ಹಾಕಿರ್ತಾರೆ. ಸ್ಟಾರ್ ಹಾಕೋದು ಅಥವಾ ಆರೋ ಮಾರ್ಕ್ ಹಾಕೋದು, ಪಾಯಿಂಟ್ ಬಿಂದು ಹಾಕೋದು. ಈಗ ನಾವು 1 ಪೇಜ್ ವ್ಯಾಲ್ಯೂ ಮಾಡಿ ನೆಕ್ಸ್ಟ್ ಪೇಜಿಗೆ ಹೋದಾಗ ಆ ಮಗು ಲಾಸ್ಟ್ ಪಾಯಿಂಟ್ ಎಷ್ಟು ಪಾಯಿಂಟ್ ಬರ್ದಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಯಾಕೆಂತಂದ್ರೆ ಸ್ಟಾರ್ ಮಾರ್ಕ್ ಹಾಕಿರ್ತಾರೆ. ಆದ್ರೆ ಅವರು 1, 2, 3, 4, 5 ಅಂತ ಪಾಯಿಂಟ್ಸ್ ಕೊಟ್ರೆ ಲಾಸ್ಟ್ ಅಲ್ಲಿ ನಾವು ವ್ಯಾಲ್ಯೂ ಮಾಡಿ ನೆಕ್ಸ್ಟ್ ಪೇಜಿಗೆ ಹೋಗಿರುವಾಗ ಗೊತ್ತಾಗ್ತದೆ ಲಾಸ್ಟ್ ಅಲ್ಲಿ 8 ಪಾಯಿಂಟ್ ಬರ್ದಿದ್ದಾರೆ, 5 ಪಾಯಿಂಟ್ ಬರ್ದಿದ್ದಾರೆ, 5 ಮಾರ್ಕ್ಸ್ ಕೊಡುವ ಅಂತ ಹೇಳಿ. ಅದು ಮಕ್ಕಳಿಗೆ ಅದೊಂದು ತಿದ್ದುಪಡಿ ಮಾಡ್ಕೋಬೇಕಾಗುತ್ತೆ. ಪಾಯಿಂಟ್ಸ್ಗೆ ನಂಬರ್ ಕೊಡಬೇಕು. ಮತ್ತೆ ಒಂದು ಪಾಯಿಂಟ್ ಬರೆದ್ಮೇಲೆ ಅದು ಒಂದ್ ಸಾಲ್ ಬಿಟ್ಟು ನೆಕ್ಸ್ಟ್ ಪಾಯಿಂಟ್ ಅನ್ನ ಬರಿಬೇಕು, ಖಾಲಿ ಬಿಟ್ಟು ಬರಿಬೇಕು. ಯಾಕಂತಂದ್ರೆ ವ್ಯಾಲ್ಯೂ ಮಾಡೋರಿಗೆ ಸುಲಭವಾಗಿ ಆ ಪಾಯಿಂಟ್ ನ ಮುಖ್ಯಾಂಶಗಳನ್ನ ನೋಡ್ಲಿಕ್ಕೆ ಅನುಕೂಲ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ಅದನ್ನ ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಅದಿಲ್ಲದೆ ಹೋದ್ರೆ ನಮ್ಗೆ ಮಾರ್ಕ್ಸ್ ಕಡಿಮೆ ಆಗುವಂತ ಸಾಧ್ಯತೆನೂ ಸಹ ಇರಬಹುದು. ಸೊ ಹಾಗಾಗಿ ಅದನ್ನ ಬರಿಬೇಕಾಗತ್ತೆ. ಈಗ ಒಂದು ಚಿತ್ರ ಕೊಟ್ಟಿರ್ತಾರೆ, ಇದ್ರಲ್ಲಿ ಆಕ್ಚುಯಲ್ ಆಗಿ 3 ಚಿತ್ರಗಳಿರ್ತದೆ. 1 ಮಾರ್ಕ್ಸಿಗೆ ಒಂದು ಚಿತ್ರ ಇರ್ತದೆ, ಎಲ್ಲಾ ಚಾಪ್ಟರ್ಲೂ ಇದೆ. 2 ಮಾರ್ಕ್ಸಿಗೆ ಒಂದು ಚಿತ್ರ ಇದೆ, ಎಲ್ಲಾ ಚಾಪ್ಟರ್ಲೂ ಇದೆ. 5 ಮಾರ್ಕ್ಸಿಗೆ ಒಂದು ಚಿತ್ರ ಇದೆ, ಎಲ್ಲಾ ಚಾಪ್ಟರ್ಲೂ ಇದೆ. ಒಟ್ಟು 27 ಚಿತ್ರಗಳಲ್ಲಿ ಕೆಲವು ಈ ಕ್ವಶನ್ ಬ್ಲೂ ಪ್ರಿಂಟ್ ಪ್ರಕಾರ 22 ಚಿತ್ರಗಳು ನಮಗೆ ಬರುವ ಸಾಧ್ಯತೆ ಇರ್ತದೆ. 22 ಚಿತ್ರಗಳಲ್ಲಿ ಯಾವ್ದಾದ್ರು 3 ಚಿತ್ರಗಳು ಬರ್ತದೆ. ಆ ಚಿತ್ರ ಗೊತ್ತಾಗುದಿಲ್ಲ ಕೆಲವು ಸಮಯದಲ್ಲಿ. ಭಾರತದ ನಕ್ಷೆ ಕೊಟ್ಬಿಟ್ಟು ಈ ಚಿತ್ರವನ್ನು ವೀಕ್ಷಿಸಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಗುರುತಿಸಿ ಅಂತ ಹೇಳಿ ಒಂದು ಕ್ವಶನ್ ಕೇಳಿದಾಗ ಆ ಚಿತ್ರದಲ್ಲಿ ಹೆಸರುಗಳು ಕಾಣ್ತಾ ಇರುವುದಿಲ್ಲ. ಅಷ್ಟಾಗಿ ಅದು ಏನು ಅಂತ ಹೇಳಿ ಫೈಂಡ್ ಔಟ್ ಮಾಡಿ ಇಮ್ಯಾಜಿನೇಷನ್ ಮೇಲೆನೆ ಅದನ್ನ ನೋಡ್ಕೊಂಡು ಅದರ ಸಹಾಯದಿಂದ ಇದು ಮಾಡ್ಬೇಕು. ಕೆಲವು ಸಮಯದಲ್ಲಿ ಬೇರೆ ಚಿತ್ರ ಕೊಟ್ಟಿರ್ತಾರೆ, ಮಗು ಚಿತ್ರವನ್ನೇ ನೋಡಿರುವುದಿಲ್ಲ, ಟೆಕ್ಸ್ಟ್ ಬುಕ್ ಅಲ್ಲೂ ಚಿತ್ರ ಇರುವುದಿಲ್ಲ, ಲೆಕ್ಚರರ್ಸು ಸಹ ಅದ ಚಿತ್ರವನ್ನು ತೋರಿಸಿರುವುದಿಲ್ಲ, ಮಗುವಿಗೆ ಅದು ಯಾವ ಚಿತ್ರ ಅಂತಾನೆ ಗೊತ್ತಿರುವುದಿಲ್ಲ. ಅದಕ್ಕೋಸ್ಕರ ಈ ಸರಿ ಏನ್ ಮಾಡಿದ್ದಾರೆ, ಪ್ರಶ್ನೆ ಕೋಟಿನಲ್ಲಿ ಚಿತ್ರಗಳನ್ನ ಕೊಟ್ಬಿಟ್ಟಿದ್ದಾರೆ. ಎಲ್ಲಾ ಪಾಠಗಳಲ್ಲೂ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಅದೂ ಗೊತ್ತಾಗ್ಲಿಲ್ಲ ಅಂದ್ರೆ ಪಾರ್ಟ್ ಇ ಅಂತ ಇದೆ. ಪಾರ್ಟ್ ಇ ನಲ್ಲಿ ದೃಷ್ಟಿವಿಕಲಚೇತನ ಮಕ್ಕಳಿಗೆ ಅಂತ ಹೇಳಿ ಕ್ವಶನ್ ಇರ್ತದೆ. ಅದು ಚಿತ್ರಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ನೇ ಸಾಮಾನ್ಯವಾಗಿ ಇರ್ತದೆ, ಅದೇ ಇರ್ಬೇಕಂತ ಏನಿಲ್ಲ. ದೃಷ್ಟಿವಿಕಲಚೇತನಗಳಿಗೆ, ಚೇತನ ವಿದ್ಯಾರ್ಥಿಗಳಿಗೆ ಆ ಚಿತ್ರಕ್ಕೆ ಬದಲಾಗಿ ಅದಕ್ಕೆ ಪೂರಕವಾದಂತಹ ಪ್ರಶ್ನೆಯನ್ನ ಕೇಳಿರ್ತಾರೆ. ಚಿತ್ರಕ್ಕೆ ಸಂಬಂಧಿಸಿದ್ದೂ ಆಗಿರ್ಬೋದು ಅಥವಾ ಸಂಬಂಧಿಸದೇ ಇರೋದು ಆಗಿರ್ಬೋದು. ಸೊ ಹಾಗಾಗಿ ಅಂತ ಇದನ್ನ ನೋಡ್ಕೊಂಡವರು ಆನ್ಸರ್ ಅನ್ನ ಮಾಡ್ಬೇಕಾಗತ್ತೆ. ಮತ್ತೆ ಮೊದಲನೇ ಚಾಪ್ಟರ್ ಅಲ್ಲಿ ವಿಶೇಷವಾಗಿ ಪಟೇಲ್ ಸ್ಕೀಮ್ ಅನ್ನ ವಿವರಿಸಿ ಅಂತ ಇದೆ. ಬಹಳ ಶಾರ್ಟ್ ಇದೆ, 1 ಪೇಜ್ ಅಲ್ಲಿ ಮುಗಿಸಬಹುದು. ಮತ್ತೆ 1935 ಕಾಯ್ದೆಗಳಲ್ಲಿ ಸಂಸ್ಥಾನಗಳ ಸ್ವಾಯತ್ತತೆ, ಹೀಗೆ ಕೆಲವು ಆನ್ಸರ್ಗಳಿಗೆ ಕಡಿಮೆ ಆನ್ಸರ್ ಇರ್ತದೆ. ಅದನ್ನ 5 ಮಾರ್ಕ್ಸಿಗೂ ಸಹ ಪರಿಗಣಿಸಿರ್ತಾರೆ. ಅಷ್ಟು ಪೂರ್ಣ ಬರೆದ್ರೆ ನಾವು 5 ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತೇವೆ. ಸೊ 2ನೇ ಅಧ್ಯಾಯಕ್ಕೆ ಹೋದ್ರೆ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ. ಇದರಲ್ಲಿ ಒಟ್ಟು 14 ಕ್ವಶನ್ಸ್ ಅನ್ನ, 14 ಮಾರ್ಕ್ಸ್ಗೆ ಆನ್ಸರ್ ಅನ್ನ ಕ್ವಶನ್ಸ್ ಅನ್ನ ಕೇಳ್ತಾರೆ. 1 ಮಾರ್ಕ್ಸ್ ಇದು 2 ಇರ್ತದೆ, 2 ಮಾರ್ಕ್ಸ್ ಇದು 1 ಇರ್ತದೆ, 10 ಮಾರ್ಕ್ಸ್ ಇದು 1 ಇರ್ತದೆ. 5 ಮಾರ್ಕ್ಸ್ ಇದು ಕ್ವಶನ್ಸ್ ಇರುವುದಿಲ್ಲ ಇಲ್ಲಿ. ಸೊ ಹಾಗಾಗಿ ಬಹಳ ಈಸಿ ಕ್ವಶನ್ಸ್, ಮಕ್ಕಳಿಗೆ ಜನರಲ್ ನಾಲೆಡ್ಜ್ ಅಲ್ಲಿ ಬರುವಂತ ಕ್ವಶನ್ಸ್ ಇರ್ತದೆ. 1 ಮಾರ್ಕ್ಸ್ ಇದನ್ನ ಪ್ರಶ್ನೆ ಕೋಟಿಯಲ್ಲಿರುವುದು ಎಲ್ಲವನ್ನ ಅಭ್ಯಾಸ ಮಾಡಬೇಕು. ಅಥವಾ ಮಾದರಿ ಪ್ರಶ್ನೆ ಪತ್ರಿಕೆ 3 ಬಿಟ್ಟಿದ್ದಾರೆ, ಅದರಲ್ಲೂ ಸಹ ಅಧ್ಯಯನ ಮಾಡಿದ್ರೆ ಕನಿಷ್ಠವಾಗಿ ಇದು ಮಾಡಬಹುದು. ಸೊ ಇದರಲ್ಲಿ ವಿಶೇಷವಾಗಿ
2 ಮಾರ್ಕ್ಸಿನ ಕ್ವಶನ್ಸ್ ಅಲ್ಲಿ ಪ್ರತ್ಯಕ್ಷ ಚುನಾವಣೆ ಅಂದ್ರೇನು, ಚುನಾವಣೆಗಳು ಸುಮಾರು ಬೇರೆ ಬೇರೆ ತರ ಇದೆ. ಪ್ರತ್ಯಕ್ಷ ಚುನಾವಣೆ ಅಂದ್ರೇನು, ಸಾರ್ವತ್ರಿಕ ಚುನಾವಣೆ, ಮಧ್ಯಂತರ ಚುನಾವಣೆ, ಮರು ಚುನಾವಣೆ, ಉಪಚುನಾವಣೆ, ಇದ್ರ ಬಗ್ಗೆ ಮಕ್ಕಳು ಸ್ಪಷ್ಟವಾದಂತಹ ಮಾಹಿತಿಯನ್ನ ಕಲೆ ಹಾಕಿರಬೇಕಾಗತ್ತೆ. ಸಾರ್ವತ್ರಿಕ ಚುನಾವಣೆ ಅಂದ್ರೆ 5 ವರ್ಷಕ್ಕೊಮ್ಮೆ ನಡೆಯುವುದು. ಉಪಚುನಾವಣೆ ಅಂದ್ರೆ ಯಾರಾದ್ರೂ ಸ್ಥಾನ ಖಾಲಿ ಆದಾಗ, ಕಾರಣ ಏನೇ ಇರ್ಬೋದು, ಮರಣ ಹೊಂದಿರ್ಬೋದು, ರಾಜೀನಾಮೆ ಕೊಡ್ಬೋದು, ಅನರ್ಹತೆಗೊಳಿಸಬಹುದು, ಆ ಟೈಮ್ನಲ್ಲಿ ನಡೆಯುವಂಥದ್ದು. ಮರು ಚುನಾವಣೆ ಅಂತ ಅಂದ್ರೆ ಯಾವ ಮತಗಟ್ಟೆನಲ್ಲಿ ಚುನಾವಣಾ ಅಕ್ರಮ ನಡೆದಿರ್ತದೆ ಆ ಮತಗಟ್ಟೆಗೆ ಮಾತ್ರ ಪುನಃ ಚುನಾವಣೆ ಮಾಡ್ತಾರೆ, ಅದನ್ನ ಮರು ಚುನಾವಣೆ ಅಂತ ಕರೀತಾರೆ. ಹಾಗೆ ಪರೋಕ್ಷ ಚುನಾವಣೆ ಅಂದ್ರೆ ಏನು, ಡೈರೆಕ್ಟ್ ಆಗಿ ಪ್ರಜೆಗಳೇ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುದು, ಅದನ್ನ ಪ್ರತ್ಯಕ್ಷ ಚುನಾವಣೆ ಅಂತ ಕರಿತೇವೆ. ಪರೋಕ್ಷ ಚುನಾವಣೆ ಅಂದ್ರೆ ನಾವು ಆಯ್ಕೆ ಮಾಡಿದಂತಹ ಪ್ರತಿನಿಧಿಗಳು ಮತ್ತೊಬ್ಬ ಪ್ರತಿನಿಧಿಯನ್ನ ಆಯ್ಕೆ ಮಾಡ್ತಾರೆ. ಉದಾಹರಣೆಗೆ ರಾಷ್ಟ್ರಪತಿಯಲ್ಲಿ ನಾವು MLAಗಳು ಅಥವಾ MP ಗಳು ರಾಷ್ಟ್ರಪತಿಯನ್ನ ಆಯ್ಕೆ ಮಾಡ್ತಾರೆ, ಇದು ಪರೋಕ್ಷ ಚುನಾವಣೆ. ಈ ರೀತಿನಲ್ಲಿ ಪರ್ಟಿಕ್ಯುಲರ್ ಆಗಿ ಅವರು ಆನ್ಸರ್ ಅನ್ನು ಮಾಡಬೇಕಾಗತ್ತೆ. ಉದಾಹರಣೆ ಕೊಡಿ ಅಂತನೂ ಸಹ ಕೇಳ್ತಾರೆ. ಮತ್ತೆ ಚುನಾವಣಾ ಆಯೋಗದ ಸಮಯದಲ್ಲಿ ಅಥವಾ ಚುನಾವಣಾ ಆಯೋಗದ ಯಾವುದಾದ್ರು 2 ಕಾರ್ಯಗಳು ಅಥವಾ ಚುನಾವಣಾ ಸಂದರ್ಭದಲ್ಲಿ ಸಲ್ಲಿಸಬೇಕಾದಂತಹ ಅಭ್ಯರ್ಥಿಗಳು ಕಡ್ಡಾಯವಾಗಿ ಘೋಷಿಸಬೇಕಾದಂತಹ ಅಂಶಗಳು ಯಾವುದು, ಅಥವಾ ವಿದ್ಯುನ್ಮಾನ ಮತಯಂತ್ರದ ಯಾವುದಾದರೂ 2 ಉಪಯೋಗಗಳು, ಮತದಾರ ಗುರುತಿನ ಚೀಟಿ ಯಾವುದಾದರೂ 2 ಅನುಕೂಲಗಳನ್ನು ತಿಳಿಸಿ ಅಂತನೋ, ಅಥವಾ ಏಕಪಕ್ಷ ಪದ್ಧತಿ ಎಂದರೇನು ಉದಾಹರಣೆ ಕೊಡಿ, ದ್ವಿಪಕ್ಷ ಪದ್ಧತಿ ಎಂದರೇನು ಉದಾಹರಣೆ ಕೊಡಿ, ಬಹುಪಕ್ಷ ಪದ್ಧತಿ ಎಂದರೇನು ಉದಾಹರಣೆ ಕೊಡಿ. ಈ ರೀತಿನಲ್ಲಿ 2ನೇ ಅಧ್ಯಾಯದಲ್ಲಿ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇರ್ತದೆ. ನೆಕ್ಸ್ಟ್ ಇದರಲ್ಲಿ 5 ಅಂಕದ ಪ್ರಶ್ನೆಗಳಿರುವುದಿಲ್ಲ. ಮತ್ತೆ ಭಾಗ ಡಿಗೆ ಹೋದಾಗ 30-40 ವಾಕ್ಯಗಳಲ್ಲಿ ಉತ್ತರಿಸುವಂಥ 10 ಅಂಕದ ಪ್ರಶ್ನೆಗಳಿರ್ತದೆ. ಇದರಲ್ಲಿ 6 ಪ್ರಶ್ನೆಗಳಿದೆ. 6ರಲ್ಲಿ ನಾವು 3 ಪ್ರಶ್ನೆಗಳಿಗೆ ಸಿದ್ಧತೆಯನ್ನು ಮಾಡಿಕೊಂಡ್ರೆ ಯಾವುದಾದ್ರೂ 1 ಪ್ರಶ್ನೆ ಕಡ್ಡಾಯವಾಗಿ ಬಂದಿರ್ತದೆ. ವಿಶೇಷವಾಗಿ ಚುನಾವಣಾ ಆಯೋಗದ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ಬಹಳ ಸರಳವಾಗಿದೆ, 1-2 ಸಾರಿ ನೋಡ್ಕೊಬಿಟ್ರೆ ಸಾಕು 10 ಮಾರ್ಕ್ಸನ್ನು ಪಡಿಬೋದು. ಅದೇ ರೀತಿ ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ ಅಂತೇಳಿ ಕೇಳ್ಬೋದು, ಅಥವಾ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ ಅಂತೇಳಿ ಕೇಳ್ಬೋದು. ಈ 3 ಪ್ರಶ್ನೆಗಳನ್ನು ನೋಡಿಕೊಂಡ್ರೆ ಬಹುಶಃ 1 ಪ್ರಶ್ನೆ ನಿರೀಕ್ಷೆಯನ್ನು ಮಾಡ್ಬೋದಾಗಿರ್ತದೆ. ಸೊ ಇದಾದ ನಂತರ 3ನೇ ಅಧ್ಯಾಯದಲ್ಲಿ 10 ಅಂಕಗಳಿಗೆ ಕ್ವಶನ್ಸ್ ಕೇಳ್ತಾರೆ. ಭಾರತದಲ್ಲಿ ಆಡಳಿತ ಯಂತ್ರ ಅಂತ, ಇದರಲ್ಲಿ 1 ಅಂಕದ್ದು 1 ಪ್ರಶ್ನೆ ಇರ್ತದೆ, 2 ಅಂಕದ್ದು 2 ಪ್ರಶ್ನೆಗಳಿರ್ತದೆ, 5 ಅಂಕದ್ದು 1 ಪ್ರಶ್ನೆ ಇರ್ತದೆ. ಹಾಗಾಗಿ ಇಲ್ಲಿ 1 ಅಂಕದ ಪ್ರಶ್ನೆಗಳನ್ನು ಯಾವುದು ಮುಖ್ಯ ಯಾವುದು ಅಮುಖ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪ್ರಶ್ನೆ ಕೋಟಿಯಲ್ಲಿರುವಂತಹ ಎಲ್ಲ ಮಲ್ಟಿಪಲ್ ಚಾಯ್ಸ್ ಆಗ್ಬೋದು, ಡ್ಯಾಶಸ್ ಆಗ್ಬೋದು, ಹೊಂದಿಸಿ ಬರೆಯುವುದಾಗ್ಬೋದು, ಅಥವಾ ಶಾರ್ಟ್ ಆನ್ಸರ್ ಕ್ವಶನ್ಸ್ ಆಗ್ಬೋದು, ಎಲ್ಲವನ್ನ ನೋಡ್ಕೋಬೇಕಾಗತ್ತೆ. ಅದೇ ಭಾಗ ಬಿಗೆ ಬಂದಾಗ 2-3 ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳಲ್ಲಿ ನಾಗರಿಕ ಸೇವಾ ವರ್ಗ ಎಂದರೇನು, ಅಥವಾ ಈಗ ಪ್ರಿಪರೇಟರಿನಲ್ಲಿ ಒಂದು ಕ್ವಶನ್ಸ್ ಕೇಳಿದ್ರು, ಕೆಳಗಿನ ಚಿತ್ರವನ್ನು ಗುರುತಿಸಿ ಅದರ ಸೇವೆಗಳನ್ನು ಹೆಸರಿಸಿ ಅಂತೇಳಿ. ಆ ಚಿತ್ರ ಯಾವುದು ಅಂತ ಹೇಳಿ ನಮ್ಮ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಪಾರ್ಟ್ ಇನಲ್ಲಿ ಹೋದರೆ ಆ ಚಿತ್ರ ಯಾವುದು ಅಂತ ಹೇಳಿ ಬಹುಶಃ ಅದರಲ್ಲಿ ಕ್ಲೂ ಸಿಗ್ಬೋದು. ಅದು ಕೇಂದ್ರ ಸೇವೆಗೆ ಉದಾಹರಣೆ, ಕೇಂದ್ರ ಸೇವೆಗಳನ್ನು ತಿಳಿಸಿ ಅಂತ ಹೇಳಿ ಆಗ್ತದೆ. ರಾಜಕೀಯ ತಾಟಸ್ಥ ಅಂದ್ರೇನು, ಕೇಂದ್ರ ಲೋಕಸೇವಾ ಆಯೋಗದ 2 ಕಾರ್ಯಗಳನ್ನು ತಿಳಿಸಿ, ಕರ್ನಾಟಕ ಲೋಕಸೇವಾ ಆಯೋಗದ 2 ಕಾರ್ಯಗಳನ್ನು ತಿಳಿಸಿ ಅಂತನೋ, ಅಧಿಕಾರ ಶ್ರೇಣಿ ಪದ್ಧತಿ ಎಂದರೇನು ಅಂತನೋ, ಮುಖ್ಯ ಕಾರ್ಯದರ್ಶಿಯ 2 ಕಾರ್ಯಗಳನ್ನು ತಿಳಿಸಿ ಅಂತನೋ, ಅಖಿಲ ಭಾರತ ಸೇವೆಗಳು ಎಂದರೇನು ಅಂತನೋ, ಅಥವಾ ಜಿಲ್ಲಾಧಿಕಾರಿಯ 2 ಕಾರ್ಯಗಳನ್ನು ಬರೆಯಿರಿ ಅಂತನೋ, ಆಡಳಿತದಲ್ಲಿ ಅನಾಮಧೇಯತೆ, ಸರ್ಕಾರದ 2 ಇಲಾಖೆಗಳು ತಿಳಿಸಿ. ಈ ರೀತಿಯಲ್ಲಿ ಕ್ವಶನ್ಸ್ ಅನ್ನು ಕೇಳುವಂತ ಸಾಧ್ಯತೆ ಇರ್ತದೆ. ಹಾಗೆಯೇ 5 ಅಂಕದ ಪ್ರಶ್ನೆಗಳಿಗೆ ಬಂದರೆ ಇದರಲ್ಲಿ 1 ಕ್ವಶನ್ಸ್ ಇರ್ತದೆ. ಅದರಲ್ಲಿ ಮುಖ್ಯವಾಗಿ ನಾವು ನಿರೀಕ್ಷೆ ಮಾಡಬಹುದಾದಂತಹ ಪ್ರಶ್ನೆ ರಿಪೀಟ್ ಆಗಿರುವಂಥದ್ದು ಅಂದರೆ ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ವಿವರಿಸಿ ಅಂತೇಳಿ. ಮಕ್ಕಳೇ, ಈ ಕ್ವಶನ್ಸನ್ನು ಉತ್ತಮವಾಗಿ ಓದ್ಕೊಂಡ್ರೆ ಇದು 5 ಮಾರ್ಕ್ಸಿಗೆ ಬರಲಿಲ್ಲ ಆದ್ರೂ 2 ಮಾರ್ಕ್ಸಿಗೆ ಇಲ್ಲಿ ಕ್ವಶನ್ಸ್ ಬಂದಿರ್ತದೆ. ಅಧಿಕಾರ ಶ್ರೇಣಿ ಅಂದ್ರೇನು, ರಾಜಕೀಯ ತಾಟಸ್ಥ ಅಂದ್ರೇನು, ಅನಾಮಧೇಯತೆ ಅಂದ್ರೇನು ಅಂತ ಹೇಳಿ ಕ್ವಶನ್ಸನ್ನು ಕೇಳಿರ್ತಾರೆ. ಅದು ಇದೇ ಪಾಯಿಂಟ್ಗಳಲ್ಲಿ ಬಂದಿರ್ತದೆ. ಹಾಗೆಯೇ ಕೇಂದ್ರ ಸೇವೆಗಳನ್ನು ಕುರಿತು ಟಿಪ್ಪಣಿ ಬರೀರಿ ಅಂತನೋ, ರಾಜ್ಯ ಸೇವೆಗಳನ್ನು ಕುರಿತು ಟಿಪ್ಪಣಿ ಬರೀರಿ ಅಂತನೋ, ಅಖಿಲ ಭಾರತ ಸೇವೆಗಳನ್ನು ಕುರಿತು ಟಿಪ್ಪಣಿ ಬರೀರಿ ಅಂತನೋ ಕೇಳುವಂತಹ ಸಾಧ್ಯತೆ ಇರ್ಬೋದಾಗಿದೆ. ಮತ್ತು ವಿಶೇಷವಾಗಿ ಇಲ್ಲಿ ಇನ್ನೊಂದು ಕ್ವಶನ್ಸನ್ನು ನಾವು ನಿರೀಕ್ಷೆ ಮಾಡ್ಬೋದು. ಇವೆರಡರಲ್ಲಿ ಒಂದನ್ನು, ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳು ಮತ್ತು ಜಿಲ್ಲಾಧಿಕಾರಿಯ 5 ಕಾರ್ಯಗಳನ್ನು ತಿಳಿಸಿ ಅಂತೇಳಿ ಕ್ವಶನ್ಸ್ ಕೇಳ್ತಾರೆ. ಇದು ಜಿಲ್ಲಾಧಿಕಾರಿಯ ಕಾರ್ಯಗಳು ಬಹಳ ಮಕ್ಕಳಿಗೆ ಸುಲಭವಾಗಿ ಅರ್ಥವಾಗುವಂತಹ ಪ್ರಶ್ನೆ ಆಗಿರ್ತದೆ. ಅದರ ಜೊತೆಗೆ ಕರ್ನಾಟಕ ಲೋಕಸೇವಾ ಆಯೋಗದ ರಚನೆ ಕುರಿತು ಬರೀರಿ ಅಂತೇಳಿ ಕ್ವಶನ್ಸನ್ನು ಕೇಳ್ಬೋದು. ಮತ್ತು ಇದರಲ್ಲಿ 10 ಮಾರ್ಕ್ಸ್ ಇದ್ದು ಕ್ವಶನ್ಸ್ ಇರುವುದಿಲ್ಲ. ಹಾಗಾಗಿ ಇದನ್ನು ನಾವು ಈಗೇನು ಅಧ್ಯಯನ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ ಅನಿಸುತ್ತೆ. ನೆಕ್ಸ್ಟ್ 4ನೇ ಅಧ್ಯಾಯಕ್ಕೆ ಹೋದರೆ ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮ ಅಂತ ಇದೆ. ಬಹಳ ಚೆನ್ನಾಗಿದೆ ಇದು. ಯಾಕೆಂತಂದ್ರೆ ಈ ಸಾಮಾಜಿಕ ಚಳುವಳಿಗಳನ್ನು ಜನರಲ್ ಆಗಿ ಬರಿಬೋದಾ ಅಂತ ಇದಕ್ಕೆ ಪ್ರಶ್ನೆ ಕೇಳ್ತಾರೆ. ಎಸ್ ಇದರಲ್ಲಿ ಏನಾಗಿದೆ ನಾ ಹೇಳ್ತೇನೆ. ಸಾಮಾಜಿಕ ಚಳುವಳಿಗಳು ಅಂದಾಗ ಸಮಾಜಶಾಸ್ತ್ರದಲ್ಲೂ ಇರ್ತದೆ. ಈಗ ಉದಾಹರಣೆಗೆ ಪರಿಸರ ಚಳುವಳಿ ಇದೆ, ಮಹಿಳಾ ಚಳುವಳಿ ಇದೆ, ಕಾರ್ಮಿಕ ಚಳುವಳಿ ಇದೆ, ರೈತ ಚಳುವಳಿ ಇದೆ, ದಲಿತ ಚಳುವಳಿ ಇದೆ,
ಇವು ಸಮಾಜಶಾಸ್ತ್ರದಲ್ಲೂ ಬರ್ತದೆ. ಆದ್ರೆ ಸಮಾಜಶಾಸ್ತ್ರದಲ್ಲಿ ಪರಿಗಣಿಸಿರುವ ಅಂಶಗಳು ಬೇರೆ ಇರ್ತದೆ, ರಾಜ್ಯಶಾಸ್ತ್ರದಲ್ಲಿ ಪರಿಗಣಿಸಿರುವ ಅಂಶಗಳು ಬೇರೆ ಇರ್ತದೆ. ನಾವು ಮುಖ್ಯವಾಗಿ ಆ ಪ್ರಶ್ನೆಗೆ ತಕ್ಕಷ್ಟು ಪೂರ್ಣ ಅಂಕಗಳನ್ನು ಕೊಡ್ಬೇಕಂದ್ರೆ ನಮ್ಮ ರಾಜ್ಯಶಾಸ್ತ್ರ ವಿಷಯದಲ್ಲಿ ಈಗ ಮಹಿಳಾ ಚಳುವಳಿಗೆ ಕಾರಣಗಳೇನು ಅದೇ ಅಂಶಗಳನ್ನ ನಾವು ನಿರೀಕ್ಷೆ ಮಾಡ್ತೇವೆ. ಆದ್ರೆ ಅವ್ರು ಕೆಲವ್ರು ಏನ್ ಮಾಡ್ತಾರೆ, ಜನರಲ್ ಆಗಿ ಬರೀತಾರೆ. ಜನರಲ್ಲಿ ಬರ್ದಾಗ ನಾವು ಪೂರ್ಣ ಪ್ರಮಾಣದ ಅಂಕಗಳನ್ನ ನೀಡ್ಲಿಕ್ಕೆ ಕಷ್ಟ ಆಗ್ತದೆ. ಒಂದ್ ಕರೆ ಇದೆ, ನೋಡೋಣ ಸರ್. ನಮಸ್ಕಾರ. ನಮಸ್ತೆ. ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ? ಎಸ್ ಮ್ಯಾಮ್. ತಮ್ಮ ಪ್ರಶ್ನೆ ಕೇಳಿ, ಹೆಸರು ಹೇಳಿ. ನನ್ನ ಹೆಸರು ನಾಸಿಯಾ, ಜಿಬಿಸಿ ಆಲೂರು ಕಾಲೇಜು. ಪ್ರಶ್ನೆ ಕೇಳಿ. 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಅಂಕಗಳು ಬರ್ತದೆ? ಓಕೆ, ಇಲ್ಲಿ 3 ಮಾದರಿಯ ಪ್ರಶ್ನೆ ಪತ್ರಿಕೆಗಳಿಂದ ಒಟ್ಟು ಎಷ್ಟು ಅಂಕಗಳು ರಿಪೀಟ್ ಆಗಬಹುದು ಅಂತ ಹೇಳಿ ಕೇಳ್ತಾ ಇದ್ದೀರಿ, ಹೌದಲ್ಲ? ಇಲ್ಲಿ ನಾವು ಇಂತಿಷ್ಟೇ ಬರಲೇಬೇಕಂತ ಹೇಳಲಿಕ್ಕೆ ಬರುವುದಿಲ್ಲ. ಆ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡುವವರು ಅವ್ರಿಗೆ ಹೇಳಿದ್ದಾರೆ ಪ್ರಶ್ನೆ ಕೋಠಿಯಲ್ಲಿರುವಂತಹ ಪ್ರಶ್ನೆಗಳನ್ನ ಮಾತ್ರ ಕೇಳಬೇಕಂತ ಇದೆ. ಆದ್ರೆ ಬ್ಲೂ ಪ್ರಿಂಟ್ ಅಲ್ಲಿ ಇರುವುದನ್ನೇ ಕೇಳಿ ಆ 3ರಲ್ಲೇ ಒಳಗೆ ಕೇಳಬೇಕಂತ ಇಲ್ಲ. ಬಟ್ ಆದ್ರೆ ಅದರಲ್ಲಿರುವಂತದ್ದು ಕನಿಷ್ಠ ಒಂದು 25-30% ಬರುವಂತಹ ಸಾಧ್ಯತೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಆದ್ರೆ ಖಚಿತತೆಯನ್ನ ವ್ಯಕ್ತಪಡಿಸ್ಲಿಕ್ಕೆ ಆಗೋದಿಲ್ಲ. ನಾವು ಪಾಸ್ ಆಗ್ಬೇಕಂದ್ರೆ ಆ 3 ಕ್ವಶನ್ ಪೇಪರ್ಗೆ ರೆಡಿ ಆದ್ರೆ ಖಂಡಿತ ನಾವು 40 ಮಾರ್ಕ್ಸ್ ಅನ್ನ ಪಡಿಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಕ್ವಶನ್ ಬ್ಯಾಂಕ್ ಅಲ್ಲಿ ಎಷ್ಟು ಅಂಕಗಳು ಬರ್ಬೋದು? ಕ್ವಶನ್ ಬ್ಯಾಂಕ್ ಅಲ್ಲಿ ಕ್ವಶನ್ ಬ್ಯಾಂಕ್ 121 ಮಾರ್ಕ್ಸ್ಗೆ ಕ್ವಶನ್ ಬರ್ತದೆ. ಅಲ್ಲಪ್ಪ, ಕ್ವಶನ್ ಬ್ಯಾಂಕ್ ಅಲ್ಲಿ ನೀವು ಎಲ್ಲಾ ಪ್ರಶ್ನೆಗಳನ್ನು ಕೇಳಬೇಕಲ್ಲ. ಮಾಡಿದ್ರಿ ಪ್ರಶ್ನೆ ಕೋಟಿ ಅಂತೇಳಿ ಇಲಾಖೆಯಿಂದ ಜಾಲತಾಣದಲ್ಲಿ ಬಿಟ್ಟಿದ್ದಾರೆ. ಅದರಲ್ಲಿ ಇರುವಂತ ಕ್ವಶನ್ಸ್ ಅನ್ನೇ ನಾವು 121 ಮಾರ್ಕ್ಸ್ಗೆ ಕ್ವಶನ್ಸ್ ಅನ್ನ ತೆಗಿತೀವಿ. ಹಾಗಾಗಿ 121 ಮಾರ್ಕ್ಸ್ ಅದರಲ್ಲಿ ಬರ್ತದೆ. ನಾಜಿಯಾ, ಕೇಳಿಸ್ತಾ ಇದೆಯಾ? ಎಸ್ ಮ್ಯಾಮ್. ಈ ಕ್ವಶನ್ ಬ್ಯಾಂಕ್ ಅಲ್ಲಿರೋ ಪ್ರಶ್ನೆಗಳನ್ನ ಕೇಳ್ತಾರೆ. ಎಸ್ ಮ್ಯಾಮ್. 121 ಅಂಕಗಳಿಗೂ ಕ್ವಶನ್ ಅಂದ್ರೆ ಪ್ರಶ್ನೆ ಕೋಟಿ ವೆಬ್ಸೈಟ್ ಅಲ್ಲಿ ಇರೋದು, ಆದ್ರಿಂದಾನೇ ಪ್ರಶ್ನೆಗಳು ಬರುತ್ತೆ. ಎಸ್ ಮ್ಯಾಮ್. ಆದ್ರೆ ಇಷ್ಟೇ ಅಂಕಗಳಿಗೆ ಈ ಮಾಡೆಲ್ ಕ್ವಶನ್ ಪೇಪರ್ ಇಂದ ಬರುತ್ತೆ ಅಂತ ನೀವು ಕೇಳ್ತಾ ಇದ್ದೀರಾ. ಕಷ್ಟ ಆಗ್ತದೆ. ಅದು ನಿಮ್ಗೆ ಇದಕ್ ಬಿಟ್ಟಿರೋದು, ಏನು ಪ್ರಾಕ್ಟೀಸ್ ಮಾಡ್ಲಿ ಅಂತ ಬಿಟ್ಟಿರೋದು. ಇದೇ ಪ್ರಶ್ನೆ ಬರುತ್ತೆ ಅಂತ ಇರೋದಿಲ್ಲ, ಬರ್ಲೂಬಹುದು, ಬರ್ದೇನೂ ಇರಬಹುದು. ಆದ್ರೆ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಿಂದ ಕನಿಷ್ಠ 20, 25, 30 ಮಾರ್ಕ್ಸ್ ಬಂದೇ ಬರ್ತದೆ. ಪಾಸ್ ಆಗ್ಲಿಕ್ಕೆ 3 ಕ್ವಶನ್ ಪೇಪರ್ ಅನ್ನ ಓದ್ಕೊಂಡ್ರು ಏನು ಅಡ್ಡಿ ಇಲ್ಲ, ತೊಂದರೆ ಇಲ್ಲ. ಓಕೆ, ಸೊ ಈಗ ಹೇಳಿ. ನಾನು ಅಮೃತ ಅಂತ. ಹೇಳಿ ಸರ್. ಅಂದ್ರೆ ಇವಾಗ 5 ಮಾರ್ಕ್ಸಿಗೆ ಸರ್ ಅಂದ್ರೆ 2ನೇ ಪಾಠದಲ್ಲಿ, ಆಮೇಲೆ 7ನೇ ಪಾಠದಲ್ಲಿ, 9ನೇ ಪಾಠದಲ್ಲಿ 5 ಮಾರ್ಕ್ಸ್ ಇಲ್ಲ. ಹೌದು ಸರ್, ಇದು 5 ಮಾರ್ಕ್ಸ್ ಓದ್ಕೋಬೇಕಾ ಸರ್? ಯಾಕಂದ್ರೆ 2 ಮಾರ್ಕ್ಸಿಗೆ ಏನಾದ್ರು ಕೊಡ್ತಾರ? ಇಲ್ಲ ಇಲ್ಲ ಇಲ್ಲ, 2 ಮಾರ್ಕ್ಸಿಗೆ ಪ್ರಶ್ನೆ ಕೊಟ್ಟಿನಲ್ಲಿ ಏನಿರ್ತದೆ ಅದೇ ಬರ್ತದೆ. 5 ಮಾರ್ಕ್ಸ್ ಅಲ್ಲಿರೋ ಕ್ವಶನ್ಸ್ ಅನ್ನ 2 ಮಾರ್ಕ್ಸಿಗೆ ಕೇಳ್ಬಹುದು. ಬಟ್ ಅಲ್ಲಿ ಪ್ರಶ್ನೆ ಕೊಟ್ಟಿನಲ್ಲಿ ಕ್ವಶನ್ ಇರ್ತದೆ, ಅದನ್ನ ಕೇಳ್ತಾರೆ. 5 ಮಾರ್ಕ್ಸಿನ ಕ್ವಶನ್ಸ್ ಅನ್ನ ಕೇಳುದಿಲ್ಲ. 2 ಮಾರ್ಕ್ಸಿಗೆ ಕೇಳಲ್ವಾ ಸರ್? ಇಲ್ಲ ಇಲ್ಲ ಇಲ್ಲ. ಓಕೆ, 10 ಮಾರ್ಕ್ಸಿಗೆ ಅದರ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ರೆ ಹೇಳಿ. ನಾನು ಹೇಳ್ತೇನೆ. ಈಗ ಉದಾಹರಣೆಗೆ ನೀವು 2ನೇ ಚಾಪ್ಟರ್ ಅಲ್ಲಿ ಕ್ವಶನ್ಸ್ ಕೇಳಿದ್ರಿ ಅನ್ಸುತ್ತೆ. 2ನೇ ಚಾಪ್ಟರ್ ಅಲ್ಲಿ ಭಾರತ ಚುನಾವಣಾ ಆಯೋಗದ ರಚನೆ, ಅಧಿಕಾರ ಮತ್ತು ಕಾರ್ಯಗಳು, ಪಕ್ಷ ಪದ್ಧತಿಯ ಸ್ವರೂಪ ಅಥವಾ ರಾಜಕೀಯ ಪಕ್ಷಗಳ ಕಾರ್ಯಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ ಈ 3 ಕ್ವಶನ್. ಈ 3 ಕ್ವಶನ್ಸ್ ಅನ್ನ ನೀವು ಸಿದ್ಧತೆ ಮಾಡಿಕೊಂಡ್ರೆ ಕನಿಷ್ಠ ಒಂದು ಪ್ರಶ್ನೆಗೆ ನೀವು 10 ಅಂಕಕ್ಕೆ ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನನ್ನ ಅಭಿಪ್ರಾಯ. ಮತ್ತೆ ಮುಂದೆ ಹೇಳ್ತೀನಿ ನಾನು 10 ಮಾರ್ಕ್ಸಿಗೆ ಯಾವ್ದು ಇಂಪಾರ್ಟೆಂಟ್ ಇದೆ ಅಂತೇಳಿ ನೆಕ್ಸ್ಟ್ ಚಾಪ್ಟರ್ಗೆ ಹೋದಾಗ ಹೇಳ್ತೇನೆ. ನೀವು 10 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಆಗಿ 7ನೇ ಚಾಪ್ಟರ್ಲಿ ನೋಡ್ಕೋಬಹುದು, 9ನೇ ಚಾಪ್ಟರ್ಲಿ ನೋಡ್ಕೋಬಹುದು. ಅದು ಯಾವುದು ಅಂತೇಳಿ ಆಮೇಲೆ ನೋಡ್ತೀನಿ, ನೀವು ಕೇಳ್ತಾ ಇರಿ. ಓಕೆ, ಈಗ ನಾವು ಸಾಮಾಜಿಕ ಚಳುವಳಿಗಳು 4ನೇ ಚಾಪ್ಟರ್ಲಿ ಇದ್ವಿ. ಸೊ ಇದರಲ್ಲಿ 1 ಅಂಕದ ಪ್ರಶ್ನೆಗಳನ್ನು ಹೆಚ್ಚು ನೋಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ 1 ಅಂಕದ ಪ್ರಶ್ನೆಗಳು ಹೆಚ್ಚಾಗಿ ಬರುವುದರಿಂದ, ಯಾಕೆಂತಂದ್ರೆ ಯಾವ ಚಾಪ್ಟರ್ ಸರ್ ಇದು? 4ನೇ ಚಾಪ್ಟರ್. 4ನೇ ಚಾಪ್ಟರ್. ಈಗ ಸಾಮಾಜಿಕ ಚಳುವಳಿ ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು ಅಂತ ಹೇಳಿ ಇರುವಾಗ 1 ಮಾರ್ಕ್ಸ್ ಇದ್ದು 5 ಪ್ರಶ್ನೆಗಳು ಬರ್ತದೆ. ಬಹಳ ಈಸಿ ಟಾಪಿಕ್ ಇದು. ಮಕ್ಕಳು ಸೋಷಿಯಾಲಜಿನಲ್ಲಿ ಓದಿರ್ತಾರೆ, ಜನರಲ್ ಆಗಿ ಗೊತ್ತಿರ್ತದೆ. ಹಾಗಾಗಿ ಈ ನ್ಯೂ ಟೈಪನ್ನು 1 ಅಂಕದ ಪ್ರಶ್ನೆಗಳನ್ನು ನೋಡಿಕೊಂಡ್ರೆ 5 ಅಂಕಗಳನ್ನು ಖಂಡಿತವಾಗಿ ತೆಗಿಲಿಕ್ಕೆ ಸಾಧ್ಯ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ಅದರಲ್ಲಿ ಎಲ್ಲವನ್ನ ನೋಡ್ಕೊಳ್ಳಿ. ಭಾಳ ಕಡಿಮೆ ಇದೆ ಅಂಕ, ಕ್ವಶನ್ಸ್ ಏನು ಜಾಸ್ತಿ ಇಲ್ಲ ಅದರಲ್ಲಿ. ಟೋಟಲಿ ಮಲ್ಟಿಪಲ್ ಚಾಯ್ಸ್ 21 ಇದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5 ಇದೆ, ಮ್ಯಾಚ್ ದ ಫಾಲೋಯಿಂಗ್ 5 ಇದೆ, ಮತ್ತು ಶಾರ್ಟ್ ಆನ್ಸರ್ ಕ್ವಶನ್ಸು 8 ಇದೆ. ಸೊ ಹಾಗಾಗಿ ಇವುಗಳನ್ನು ನೋಡಿಕೊಂಡ್ರೆ ನೀವು 5 ಅಂಕಗಳನ್ನು ಸುಲಭವಾಗಿ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಪ್ರಶ್ನೆ ಕೋಟಿಯಲ್ಲಿ ಬಿಟ್ಟಿರುವಂತಹ ಪ್ರಶ್ನೆ ಕೋಟಿಯ ಸಂಖ್ಯೆ ಉತ್ತರಗಳನ್ನು ನೋಡಿಕೊಂಡ್ರೆ ಅದಕ್ಕೆ ಭಾಳ ಈಸಿಯಾಗಿ ಆನ್ಸರನ್ನು ಮಾಡ್ಬೋದಾಗಿದೆ. ಮತ್ತು 2 ಅಂಕದ್ದು 1 ಕ್ವಶನ್ಸ್ ಇರ್ತದೆ. ಇಲ್ಲಿ ದಲಿತರು ಅಂದರೆ ಯಾರು, ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಯಾರು ಯಾವಾಗ ಸ್ಥಾಪಿಸಿದರು, ಅಂಬೇಡ್ಕರ್ ಅವರ 3 ಜನಪ್ರಿಯ ವಾಣಿಗಳು,
ಲಿಂಗಾಧಾರಿತ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಸಂವಿಧಾನದಲ್ಲಿ 2 ವಿಧಿಗಳನ್ನು ತಿಳಿಸಿ, ಪ್ರಾಚೀನ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದ 4 ವರ್ಣಗಳನ್ನು ಹೆಸರಿಸಿ, ಮತ್ತು ಅಲ್ಲೊಂದು ಚಿತ್ರ ಕೊಟ್ಬಿಟ್ಟು ಅದು ಇದಕ್ಕೆ ಹಿಂದುಳಿದ ವರ್ಗಗಳ ಏಳಿಗೆಗೆ ಶ್ರಮಿಸಿದವರನ್ನು ಯಾರು ಅಂತ ಹೇಳಿ ಕೇಳಿದ್ದಾರೆ. ಅದು ಸ್ವಲ್ಪ ಕಷ್ಟ ಆಗ್ಬೋದು. ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿ ಎಲ್ಲಿ ಮತ್ತು ಯಾವಾಗ ಪ್ರಾರಂಭವಾಯಿತು, ಹಿಂದೂ ವಿಡೋಸ್ ಹೋಮ್ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು, ಇದು ಇಂಪಾರ್ಟೆಂಟ್ ಆಗಿರ್ತದೆ. ಇದರಲ್ಲಿ ಒಂದು ಕ್ವಶನ್ಸ್ ಬರುವಂಥ ಸಾಧ್ಯತೆ ಇದೆ. ಇದನ್ನೇನು ನೀವು 1-2 ಸಾರಿ ನೋಡ್ಕೊಂಡ್ಬಿಟ್ರೆ ವಿಶೇಷವಾಗಿ ಬರಿಬೋದಾಗಿದೆ. ಮತ್ತು ಇನ್ನು 5 ಅಂಕದ ಪ್ರಶ್ನೆಗಳಲ್ಲಿ ಚಳುವಳಿಗಳು ಬರ್ತದೆ, ಚಳುವಳಿಗೆ ಕಾರಣಗಳನ್ನು ಕೇಳಿದ್ದಾರೆ. ನಾವು ಇಂಥದ್ದೇ ಚಳುವಳಿ ಬರ್ತದೆ ಅಂತ ಹೇಳಲಿಕ್ಕೆ ಆಗೋಂಗಿಲ್ಲ, ಯಾಕಂತಂದರೆ ಎಲ್ಲವೂ ಮುಖ್ಯ ಆಗಿರ್ತದೆ. 5 ಅಂಕದ ಚಳುವಳಿಗೆ ಕಾರಣಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಬಹಳ ಈಸಿಯಾಗಿದೆ, ನಮಗೆ ಸುಲಭವಾಗಿ ಅರ್ಥ ಆಗುವಂಥದ್ದು. ದಲಿತ ಚಳುವಳಿ ಕಾರಣ, ಹಿಂದುಳಿದ ವರ್ಗಗಳ ಚಳುವಳಿಗೆ ಕಾರಣಗಳು, ಮಹಿಳಾ ಚಳುವಳಿಗೆ ಕಾರಣಗಳು, ಕಾರ್ಮಿಕ ಚಳುವಳಿಗೆ ಕಾರಣಗಳು, ಮತ್ತು ಮಾನವ ಹಕ್ಕುಗಳ ಚಳುವಳಿ, ಪರಿಸರ ಚಳುವಳಿಯ ರಾಜಕೀಯ ಪರಿಣಾಮಗಳು ಅಂತ ಹೇಳಿ ಕೇಳುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಆ ಚಳುವಳಿಗೆ ಕಾರಣಗಳನ್ನು ನಾವು ಬರಿಬೋದು. ಕೆಲವು ಸಮಯದಲ್ಲಿ ನಮಗೆ ರಾಜ್ಯಶಾಸ್ತ್ರದಲ್ಲಿ ಕೊಟ್ಟಿರುವಂಥ ಅಂಶಗಳು ಕಾರಣಗಳಿಗೆ ಅದು ಬರಲಿಲ್ಲ ಆದರೆ ನೀವು ಸಮಾಜಶಾಸ್ತ್ರದಲ್ಲೂ ಸಹ ಇದೇ ಕಾರಣಗಳನ್ನು, ಇದೇ ಅಂಶಗಳನ್ನು ಓದಿರ್ತೀರಿ, ಬಟ್ ಹೆಚ್ಚು ಮಾರ್ಕ್ಸನ್ನು ನಿರೀಕ್ಷೆ ಮಾಡಲಿಕ್ಕೆ ಆಗೋಂಗಿಲ್ಲ. ಸೊ ಹಾಗಾಗಿ ನೀವು ಸಮಾಜಶಾಸ್ತ್ರದಲ್ಲಿ ಏನೂ ಗೊತ್ತಿಲ್ಲದೆ ಇದ್ದಾಗ ಸಮಾಜಶಾಸ್ತ್ರದಲ್ಲಿ ಓದಿರುವಂತಹ ಇದೇ ವಿಷಯದ ಬಗ್ಗೆ ಓದಿರುವ ಪಾಯಿಂಟ್ಗಳನ್ನು ಅದರಲ್ಲಿ ಹಾಕ್ಬೋದು. ಹಾಗಾಗಿ ಇದರಲ್ಲಿ 5 ಅಂಕದ ಪ್ರಶ್ನೆಗಳನ್ನು ನಾವು ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು 10 ಅಂಕದ ಪ್ರಶ್ನೆಗಳು ಈ ಚಾಪ್ಟ್ರಲ್ಲಿ ಇರುವುದಿಲ್ಲ. ನೆಕ್ಸ್ಟ್ ವಿಶೇಷವಾಗಿರುವುದು ಇಂಪಾರ್ಟೆಂಟ್ ಅಂದರೆ 5ನೇ ಅಧ್ಯಾಯ, ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಸತ್ತೆ ಎದುರಿಸುತ್ತಿರುವ ಸವಾಲುಗಳು ಅಂತೇಳಿ. ಇಲ್ಲಿ ಎಲ್ಲ ಮಾದರಿಯ ಪ್ರಶ್ನೆಗಳು ಒಂದೊಂದು ಬರ್ತದೆ. 1 ಮಾರ್ಕ್ಸ್ ಇದು ಒಂದಿರ್ತದೆ, 2 ಮಾರ್ಕ್ಸ್ ಇದು ಒಂದಿರ್ತದೆ, 5 ಮಾರ್ಕ್ಸ್ ಇದು ಒಂದಿರ್ತದೆ, 10 ಮಾರ್ಕ್ಸ್ ಇದು ಒಂದಿರ್ತದೆ. ಸೊ ಹಾಗಾಗಿ ಒಟ್ಟು 18 ಅಂಕಗಳು ಬರುವುದರಿಂದ ಈ ಅಧ್ಯಾಯವನ್ನು ಯಾರು ಸಂಪೂರ್ಣವಾಗಿ ಅಧ್ಯಯನ ಮಾಡ್ತೀರಿ ಅವರಿಗೆ ಒಳ್ಳೆಯ ಅಂಕಗಳು ಲಭಿಸುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ 1 ಅಂಕದ ಪ್ರಶ್ನೆಗಳನ್ನು ಎಲ್ಲವನ್ನ ನೋಡ್ಕೋಬೇಕಾಗುತ್ತೆ. 2 ಅಂಕದ್ದನ್ನು ಸಹ ಭಾಳ ಸುಲಭವಾಗಿ ನಾವು ಉತ್ತರಿಸ್ಬೋದು. ಉತ್ತಮ ಆಡಳಿತ ಅಂದ್ರೇನು, ಅಸಮಾನತೆ ಅಂದ್ರೇನು, ಜಾತಿ ಆಧಾರಿತ ಅಸಮಾನತೆ ಅಂದ್ರೇನು, ಕಡ್ಡಾಯ ಶಿಕ್ಷಣ ಅಂದ್ರೇನು, ರಾಷ್ಟ್ರೀಯ ಭಾವೈಕ್ಯತೆ, ನೆರೆಹೊರೆಯ ಶಾಂತಿ ಸಮಿತಿಗಳು, ಕೋಮುವಾದ ಅಂದ್ರೇನು, ಲೋಕಪಾಲ ಅಂದ್ರೇನು, ಲೋಕಾಯುಕ್ತ ಅಂದ್ರೇನು, ಭ್ರಷ್ಟಾಚಾರ ತಡೆಗಟ್ಟಲಿರುವ ಯಾವುದಾದ್ರು 2 ಸಂಸ್ಥೆಗಳು, ಲೋಕಾಯುಕ್ತ ಸಂಸ್ಥೆಯನ್ನು ಮೊದಲು ಯಾವ ರಾಜ್ಯ ಯಾವಾಗ ಅಸ್ತಿತ್ವಕ್ಕೆ ತಂದಿತು, ಕರ್ನಾಟಕದಲ್ಲಿ ಯಾವ ಮುಖ್ಯಮಂತ್ರಿ ಯಾವಾಗ ಲೋಕಾಯುಕ್ತ ಸಂಸ್ಥೆಯನ್ನು ಜಾರಿಗೆ ತಂದರು, ಇವನ್ನೆಲ್ಲ ನೋಡಿಕೊಂಡ್ರೆ ಬಹಳ ಸುಲಭವಾಗಿ ನಾವು 2 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ಬೋದು. ಮತ್ತು ವಿಶೇಷತೆಯನ್ನು ಏನಪ್ಪ ಅಂತಂದರೆ 5 ಅಂಕದ ಪ್ರಶ್ನೆಗಳು ಮತ್ತು 10 ಅಂಕದ ಪ್ರಶ್ನೆಗಳು, 5 ಅಂಕದ ಪ್ರಶ್ನೆಗಳಿಗೆ ಎಲ್ಲವಕ್ಕೂ ತಯಾರಾದರೆ 10 ಅಂಕಕ್ಕೂ ಸಹ ಅದಕ್ಕೆ ಉತ್ತರವನ್ನು ನಾವು ನೀಡ್ಬೋದು. 5 ಅಂಕದ ಪ್ರಶ್ನೆಗಳಿಗೂ ಸಹ ಉತ್ತರವನ್ನು ನೀಡ್ಬೋದು. ವಿಶೇಷವಾಗಿ ನಾವು ಒಂದು ಕ್ವಶನ್ಸನ್ನು ನಿರೀಕ್ಷೆ ಮಾಡ್ಬೋದು. ಇದರಲ್ಲಿ ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳು, ಎದುರಾಗುವ ಅಡಚಣೆಗಳು ಮತ್ತು ನಿವಾರಣಾಪಾಯಗಳನ್ನು ವಿವರಿಸಿ ಅಂತ ಕೇಳಲಿ ಸಾಧ್ಯತೆ ಇರ್ತದೆ. ಇದರಲ್ಲಿ 5 ಅಂಕದ ಪ್ರಶ್ನೆಗೆ ರಾಷ್ಟ್ರ ನಿರ್ಮಾಣದಲ್ಲಿ 1 ಕ್ವಶನ್ಸು ಬಂದೇ ಬರ್ತದೆ. 5 ಅಂಕಕ್ಕಾದರೂ ಬರ್ಬೋದು ಅಥವಾ 10 ಅಂಕಕ್ಕಾದರೂ ಬರ್ಬೋದು. ಹಾಗಾಗಿ ಇಲ್ಲಿ 5 ಅಂಕದ ಪ್ರಶ್ನೆಗೆ ನಾವು ಸಿದ್ಧರಾಗಿರಬೇಕಾಗತ್ತೆ. ಉಳಿದ ಏನು ಭ್ರಷ್ಟಾಚಾರ, ಭಯೋತ್ಪಾದನೆ, ಕೋಮುವಾದ ಮತ್ತು ಲೋಕಪಾಲ್ ರಚನೆ, ಲೋಕಾಯುಕ್ತದ ರಚನೆಗಳನ್ನು ಕೇಳುವಂಥ ಸಾಧ್ಯತೆ ಇರ್ತದೆ. ಅವುಗಳ ಬಗ್ಗೆ ನಾವು ನೋಡಿಕೊಂಡ್ರೆ 5 ಮತ್ತು 10 ಅಂಕದ ಪ್ರಶ್ನೆಗಳಿಗೂ ಸಹ ಉತ್ತರವನ್ನು ನಾವು ಇಲ್ಲಿ ನಿರೀಕ್ಷೆಯನ್ನು ಮಾಡ್ಬೋದು. ಮತ್ತು 6ನೇ ಅಧ್ಯಾಯಕ್ಕೆ ಹೋದರೆ ಭಾರತದ ರಾಜಕೀಯ ವ್ಯವಸ್ಥೆಯ ನೂತನ ಪ್ರವೃತ್ತಿಗಳು ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಇಲ್ಲಿ 1 ಅಂಕದ ಪ್ರಶ್ನೆ ಒಂದಿರ್ತದೆ, 5 ಅಂಕದ ಪ್ರಶ್ನೆಗಳು 2 ಇರ್ತದೆ. ಹಾಗಾಗಿ 11 ಅಂಕದ ಪ್ರಶ್ನೆ ಇರ್ತದೆ. ಇಲ್ಲಿ ಸುಲಭವಾಗಿ ಅತಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಸ್ಮಿತೆ ರಾಜಕಾರಣನ ಗುರುತಿಸಿದವರು ಯಾರು ಅಂತ ಹೇಳಿ. ಸೊ ಅದು ಯಾವಾಗಲೂ ಸಹ ರಿಪೀಟ್ ಆಗ್ತಾನೆ ಇರ್ತದೆ. ಎಲ್ಲ ಪ್ರಶ್ನೆಗಳನ್ನು ಓದ್ಕೊಳ್ಬೇಕಾಗುತ್ತೆ ನಿಮಗೆ. ವಿಶೇಷವಾಗಿ ಮಲ್ಟಿಪಲ್ ಚಾಯ್ಸ್ 11 ಇದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ 6 ಇದೆ, ಹೊಂದಿಸಿ ಬರೀರಿ 5 ಇದೆ, ಮತ್ತು 1 ಅಂಕದ ಪ್ರಶ್ನೆಗಳು 10 ಇದ್ದಾವೆ. ಸೊ ಇವುಗಳನ್ನು ನೋಡಿಕೊಂಡ್ರೆ ಭಾಳ ಈಸಿಯಾಗಿ ನಾವು ಬರಿಬೋದಾಗಿದೆ. ಇದರಲ್ಲಿ 2 ಅಂಕದ ಪ್ರಶ್ನೆಗಳು ಇರೋದಿಲ್ಲ, ಅದನ್ನು ನೋಡಿಕೊಳ್ಳುವಂಥ ಅವಶ್ಯಕತೆ ಬೀಳೋದಿಲ್ಲ. ಅದರ ಜೊತೆಗೆ 5 ಅಂಕದ ಪ್ರಶ್ನೆಗಳಲ್ಲಿ ವಿಶೇಷವಾಗಿ ಅಸ್ಮಿತೆ ರಾಜಕಾರಣದ ಅಂಶಗಳು ಅಥವಾ ಸಮ್ಮಿಶ್ರ ಸರ್ಕಾರದ ಗುಣಗಳು. ಇಲ್ಲಿ ಸಮ್ಮಿಶ್ರ ಸರ್ಕಾರದ ಗುಣಗಳು ಅಂತ ಕೇಳಿದ ತಕ್ಷಣವೇ ನಾವು ಆಗಲೇ ಮೊದಲೇ ಹೇಳಿದ್ವಿ ಎಷ್ಟು ಬರಿಬೇಕು, ಹೇಗೆ ಬರಿಬೇಕಂತ ಹೇಳಿ. ಇಲ್ಲಿ ಸಮ್ಮಿಶ್ರ ಸರ್ಕಾರದ ಗುಣಗಳು ಅಂತ ಹೇಳಿ ಕ್ವಶನ್ ನಂಬರ್ ಹಾಕಿ ನೀವು ಹೆಡ್ಡಿಂಗ್ ಹಾಕಿಬಿಟ್ಟು ಸಮ್ಮಿಶ್ರ ಸರ್ಕಾರ ಅಂದರೆ ಏನು ಅಂತ ಹೇಳಿ ಸ್ವಲ್ಪ ಪೀಠಿಕೆಯನ್ನು ಕೊಡಬೇಕಾಗತ್ತೆ. ಆಮೇಲೆ ಅದರ ಗುಣಗಳು ಯಾವುವು ಎಂದರೆ ಅಂತ ಬರೆದು 1 2 3 4 5 6 ಅಂತ ಬರಿಬೇಕಾಗತ್ತೆ. ಅದರಲ್ಲಿ ಎಕ್ಸ್ಪ್ಲನೇಷನ್ ಇರುವುದಿಲ್ಲ, ಸೆಂಟೆನ್ಸ್ ವೈಸ್ ಇದೆ. ಒಂದು ಪಾಯಿಂಟ್ ಬರೆದ ಮೇಲೆ 1 ಸಾಲು ತಪ್ಪಿರೋ 2 ಸಾಲು ಖಾಲಿ ಬಿಟ್ಟು ನೆಕ್ಸ್ಟ್ ಪಾಯಿಂಟನ್ನು ಬರೆದ್ರೆ ನಮಗೆ ಎಷ್ಟು ಪಾಯಿಂಟ್ ಇದೆ ಅಷ್ಟಕ್ಕೂ ಮಾರ್ಕ್ಸು, ಪೂರ್ಣ ಮಾರ್ಕ್ಸು ಸಿಗ್ತದೆ ನಿಮಗೆ.
ಇಷ್ಟಕ್ಕೆ 1 ಪೇಜು ಆಗಲಿಲ್ಲ, ಇದಕ್ಕೆ 5 ಮಾರ್ಕ್ಸ್ ಕೊಡ್ತಾರೋ ಇಲ್ವೋ ಅಂತೇಳಿ ನೀವು ಡೌಟ್ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ. ಅಷ್ಟು ಪಠ್ಯಪುಸ್ತಕದಲ್ಲಿ ಎಷ್ಟು ಅಂಶಗಳಿರ್ತದೆ ಅಷ್ಟು ಅಂಶಗಳನ್ನು ಬರೆದ್ರೆ ಅದು 4 ಇದ್ರೆ 4ಕ್ಕೆ 5 ಮಾರ್ಕ್ಸ್ ಕೊಡ್ತೇವೆ, 10 ಇದ್ರೆ ಅದರಲ್ಲಿ 5 ಬರೆದ್ರೆ ಸಾಕು, ನಮಗೆ ಅಷ್ಟು ಅಂಕಗಳನ್ನು ಕೊಡ್ತೇವೆ. ಸೊ ಹಾಗೆ ಈ ಸಮ್ಮಿಶ್ರ ಸರ್ಕಾರದ ಗುಣಗಳು ಅವಗುಣಗಳು ಇದನ್ನು ಕೇಳ್ಬೋದು. ಈ 3ರಲ್ಲಿ ಒಂದನ್ನು ನೆನ್ಪಿಟ್ಕೊಂಡಿರಿ. ಸರ್, ಈಗ ಏನಾದರೂ ಆಗಿರುತ್ತೆ ವಿದೇಶಾಂಗ ವ್ಯವಹಾರದಲ್ಲಿ, ಅದು ಇತ್ತೀಚಿನ ಮಾಹಿತಿಯನ್ನ ವಿದ್ಯಾರ್ಥಿ ಕಲೆ ಹಾಕಿರ್ತಾರೆ, ಹೌದು, ಅದನ್ನೇನಾದ್ರು ಬರಿಬಹುದಾ ಪ್ರಶ್ನೆ ಬಂದಾಗ? ಬರಿಬಹುದು. ಯಾಕಂದ್ರೆ ಅದು ಈಗ ನಿಮ್ಗೊಂದು 10 ವರ್ಷದ ಹಿಂದಿನ ಟೆಕ್ಸ್ಟ್ ಬುಕ್ ಅಲ್ಲಿ ಹೌದು ಅದು ರಿವೈಸ್ ಆಗಿರುವುದಿಲ್ಲ. ಅದನ್ನ ಬರೆದ್ರೆ ಬಹಳ ಖುಷಿ ಪಡ್ತಾರೆ ವ್ಯಾಲ್ಯುವೇಟರ್ಸ್. ಅಬ್ಬಾ ಎಂಥ ವಿದ್ಯಾರ್ಥಿ ಅಂತ ಹೇಳಿ ಬಹಳ ಸಂತೋಷ ಆಗ್ತದೆ. ಆ ಇತ್ತೀಚಿನ ತಿದ್ದುಪಡಿಗಳನ್ನ ಅಥವಾ ಇತ್ತೀಚಿನ ಅಂಶಗಳನ್ನ ಬರೆದ್ರೂ ಸಹ ಇನ್ನೂ ಒಳ್ಳೇದು. ಯಾಕಂತಂದ್ರೆ ಚುನಾವಣಾ ಆಯೋಗದ ರಚನೆ ಕೇಳುವಾಗ ಚುನಾವಣಾ ಆಯೋಗದ ಪಠ್ಯಪುಸ್ತಕದಲ್ಲಿ ಕಮಿಷನರ್ ಬೇರೆ ಇರ್ತಾರೆ, ಆಗ ಆಯೋಗದ ಮುಖ್ಯಸ್ಥರು. ಈಗಿನ ಕಮಿಷನರ್ ಬೇರೆ ಇರ್ತಾರೆ. ಅದನ್ನ ಈಗ ಇಂಥವ್ರು ಬಂದಿದ್ದಾರೆ ಅಂತ ಬರ್ದಾಗ ವ್ಯಾಲ್ಯುವೇಟರ್ಗೆ ಬಹಳ ಖುಷಿ ಆಗ್ತದೆ. ಮಗು ಅಪ್ಡೇಟ್ ಆಗ್ತಾ ಇದ್ದಾನೆ, ತುಂಬಾ ಚೆನ್ನಾಗಿ ಬರೆದಿದ್ದಾನೆ ಅಂತ ಹೇಳಿ ಖುಷಿ ಆಗ್ತದೆ. ಹಾಗಾಗಿ ಅವರಿಗೆ ಪೂರ್ಣ ಅಂಕ ಸಿಗುವಂತ ಸಾಧ್ಯತೆ ಇರ್ತದೆ. ನಾವು ಹೆಚ್ಚು ಬರೆದ್ರೇನೋ ಮೈನಸ್ ಏನ್ ಮಾಡಕ್ ಹೋಗುದಿಲ್ಲ, ಬಹಳ ಖುಷಿಯಿಂದ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಅದನ್ನ ನೋಡ್ಕೋಬೇಕಾಗತ್ತೆ. ಸಂವಿಧಾನದಲ್ಲಿರುವ ವಿವಿಧ ರೀತಿಯ ತುರ್ತು ಪರಿಸ್ಥಿತಿ ಸಂಬಂಧಿಸಿದ ವಿಧಿಗಳು ಬಹುಶಃ ಇದು ಪ್ರಥಮ PUC ನಲ್ಲಿಯೂ ಸಹ ಇದೆ. ಹಾಗಾಗಿ ಇದಾಗ್ತದೆ. ಮತ್ತೆ ಭ್ರಷ್ಟಾಚಾರದಲ್ಲಿ ಯುವ ಜನತೆ ಪಾತ್ರ, ಭಯೋತ್ಪಾದನೆ ಯುವ ಜನತೆ ಪಾತ್ರ, ಇವೆರಡರಲ್ಲಿ ಒಂದು ಕ್ವಶನ್ಸ್ ನಿರೀಕ್ಷೆ ಮಾಡಬಹುದು. ಯಾಕಂತಂದ್ರೆ ಇದು ಅಪ್ಲೈಡ್ ಕ್ವಶನ್ಸ್ ಇರ್ತದೆ, ಹಾರ್ಡ್ ಕ್ವಶನ್ಸ್ ಇರ್ತದೆ. ಹಾಗಾಗಿ ಮಕ್ಕಳಲ್ಲಿ ಇರುವಂತ ಸ್ಕಿಲ್ ಅನ್ನ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ಇಂಥ ಒಂದು ಕ್ವಶನ್ಸ್ ಅನ್ನ ಪ್ರಶ್ನೆ ಪತ್ರಿಕೆ ತಯಾರಕರು ಹಾಕಿರ್ತಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ಒಂದು ಕ್ವಶನ್ಸ್ ಅನ್ನ ನೋಡ್ಕೋಬಹುದು. ನೆಕ್ಸ್ಟ್ ಇದಾದ ನಂತರ 7ನೇ ಅಧ್ಯಾಯಕ್ಕೆ ಬಂದ್ರೆ ಸಮಕಾಲೀನ ರಾಜಕೀಯ ವಿದ್ಯಮಾನಗಳು ಅಂತ ಹೇಳಿ ಇದೆ. ಈಗ ಏನು ಬದಲಾವಣೆ ಆಗ್ತಾ ಇದೆ ಅನ್ನೋದು, ಇಡೀ ಪ್ರಪಂಚದ ರಾಜಕೀಯ ವ್ಯವಸ್ಥೆನಲ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನ ನಾವು ಇದರಲ್ಲಿ ನೋಡ್ತಾ ಹೋಗ್ತೇವೆ. ಇದರಲ್ಲಿ ಅತಿ ಮುಖ್ಯವಾಗಿ ಬರುವಂತದ್ದು 1 ಮಾರ್ಕ್ಸ್ ಇದ್ದು 1 ಕ್ವಶನ್ ಇದೆ, 2 ಮಾರ್ಕ್ಸ್ ಇದ್ದು 1 ಕ್ವಶನ್ ಇದೆ, 10 ಮಾರ್ಕ್ಸ್ ಇದ್ದು 1 ಕ್ವಶನ್ಸ್ ಇದೆ. ಬಹಳ ನಿರೀಕ್ಷಿತ ಪ್ರಶ್ನೆಗಳು 10 ಮಾರ್ಕ್ಸ್ ಇದ್ದು. ಉದಾಹರಣೆಗೆ ಹೇಳ್ಬೇಕಂತಂದ್ರೆ 1 ಮಾರ್ಕ್ಸ್ ಇದ್ದು ಸಾಮಾನ್ಯವಾಗಿ ಎಲ್ಲರೂ ನೋಡ್ಕೊಂಡಿರ್ತಾರೆ, ಪಾಯಿಂಟ್ಸ್ ಅದೇನು ಜಾಸ್ತಿ ಏನು ಬಾಯ್ಪಾಠ ಮಾಡೋ ಅವಶ್ಯಕತೆ ಇಲ್ಲ. 2 ಮಾರ್ಕ್ಸ್ ಇದ್ದು 1 ಕ್ವಶನ್ ಇರ್ತದೆ. ಉದಾರೀಕರಣ ಅಂದ್ರೇನೋ, ಖಾಸಗೀಕರಣ ಅಂದ್ರೇನೋ, ಜಾಗತೀಕರಣ ಅಂದ್ರೇನೋ, ಅದೇ ರೀತಿ ಇಲ್ಲಿ ಒಂದು ಚಿತ್ರವನ್ನು ಆಪ್ತ ಸ್ನೇಹಿ ಬಂಡವಾಳಶಾಹಿ ಅಂದ್ರೇನು, ಜಾಗತಿಕ ಗ್ರಾಮ ಎಂದ್ರೇನು, ಅಂದ್ರೆ ವಿಶ್ವಗ್ರಾಮ ಗ್ಲೋಬಲ್ ವಿಲೇಜ್ ಅಂತ ಹೇಳಿ, ಅಥವಾ ಪ್ರತಿಭಾ ಪಲಾಯನ ಅಂತ ಹೇಳಿ ಕೇಳ್ತಾರೆ, ಅಥವಾ ಬೌದ್ಧಿಕ ಪಲಾಯನ ಅಂದ್ರೇನು. ಈ ಕ್ವಶನ್ಸ್ ಎಲ್ಲ ಬಹಳ ಸುಲಭವಾಗಿ ಉತ್ತರಿಸುವಂತ ಪ್ರಶ್ನೆಗಳಾಗಿರ್ತದೆ. ಅವುಗಳನ್ನ ನಾವು ನೋಡ್ಕೋಬಹುದು. ಆದ್ರೆ ಇಲ್ಲಿ ವಿಶೇಷವಾಗಿ 10 ಮಾರ್ಕ್ಸ್ಗೆ 5 ಮಾರ್ಕ್ಸ್ ಇದ್ದ ಅಂಕಗಳು ಇರುವುದಿಲ್ಲ. ಇದರಲ್ಲಿ 10 ಮಾರ್ಕ್ಸ್ಗೆ 1 ಕ್ವಶನ್ಸ್ ಅನ್ನ ನೋಡ್ಕೋಬೇಕು. 1 ಕ್ವಶನ್ ಗ್ಯಾರಂಟಿ ಬರ್ತದೆ. 2ನೇ ಚಾಪ್ಟರ್ ಅಲ್ಲಿ 1 ಕ್ವಶನ್ಸ್ ಅನ್ನ ನಾವು ಸಿದ್ಧತೆ ಮಾಡ್ಕೊಂಡ್ರೆ 3ರಲ್ಲಿ 1 ಬರಿಬಹುದು. ಇದರಲ್ಲಿ 3 ಕ್ವಶನ್ಸ್ ಇದೆ. 3 ಕ್ವಶನ್ ಅಲ್ಲಿ 1 ಕ್ವಶನ್ ಗ್ಯಾರಂಟಿ ಬಂದಿರ್ತದೆ. ಅದರಲ್ಲಿ ಯಾವುದು ಅಂದ್ರೆ ಉದಾರೀಕರಣದ ಅರ್ಥ, ಮಹತ್ವ, ರಾಜಕೀಯ ಪರಿಣಾಮ. ಅದೇ ರೀತಿ ಖಾಸಗೀಕರಣದ ಅರ್ಥ, ಮಹತ್ವ, ರಾಜಕೀಯ ಪರಿಣಾಮ, ಜಾಗತೀಕರಣದ ಅರ್ಥ, ಮಹತ್ವ ಮತ್ತು ರಾಜಕೀಯ ಪರಿಣಾಮ. ಇವು 3ಅನ್ನ ನೋಡ್ಕೊಂಡ್ರೆ 1 ಕ್ವಶನ್ಸ್ ನಾವು ನಿರೀಕ್ಷೆ ಮಾಡಬಹುದು ಬಹುಪಾಲು. ಅದು ಅಲ್ದೇನೆ ಅಕಸ್ಮಾತ್ ಆಗಿ ಇದನ್ನ ಕೇಳಲಿಲ್ಲ ಆದ್ರೆ, ಇಲ್ಲಿ ನಮ್ಗೆ 3ನೇ ಚಾಪ್ಟರ್ಲಿ ಪ್ರಜಾಸತ್ತಾತ್ಮಕ ಚಳುವಳಿಗಳು ಇದೆ, ಅದರಲ್ಲಿ 1 ಕ್ವಶನ್ಸ್ ಕೇಳಬಹುದು ಕೇಳಿದ್ರೆ. ಬಟ್ ಆಗ ಕೇಳಿದಾಗ ನಾವು ಅದನ್ನ ಚಾಯ್ಸ್ ಇರ್ತದೆ, ಬೇರೆದನ್ನ ಬರ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನೇಪಾಳ, ಭೂತಾನ್, ಆಫ್ಘಾನಿಸ್ತಾನ, ಈಜಿಪ್ಟು, ಲಿಬಿಯಾ, ಸಿರಿಯಾ ಇವುಗಳಲ್ಲಿ ಏನು ಪ್ರಜಾಸತ್ತಾತ್ಮಕ ಚಳುವಳಿ ಹೇಗೆ ಆಯ್ತು ಅನ್ನೋದನ್ನ ಕೇಳಬಹುದು. ಬಟ್ ಅದನ್ನ ಮೋಸ್ಟ್ ಆಫ್ ಆಲ್ ಕೇಳಕ್ ಹೋಗೋದಿಲ್ಲ. ಅದರಲ್ಲಿ ಏನು ನಮಗೆ ನ್ಯೂ ಟೈಪ್ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಹಾಗಾಗಿ 10 ಮಾರ್ಕ್ಸ್ಗೆ 1 ಕ್ವಶನ್ಸ್ ಅನ್ನ ನಾವು 7ನೇ ಚಾಪ್ಟರ್ ಅಲ್ಲಿ ನಿರೀಕ್ಷೆ ಮಾಡಬಹುದು. LPG ಬಗ್ಗೆ, LPG ಅರ್ಥ, ಮಹತ್ವ, ರಾಜಕೀಯ ಪರಿಣಾಮಗಳನ್ನ ನೋಡ್ಕೊಂಡ್ರೆ ಖಂಡಿತ 10 ಮಾರ್ಕ್ಸ್ಗೆ 1 ಕ್ವಶನ್ಸ್ ಇಲ್ಲಿ ಅಟೆಂಡ್ ಮಾಡಬಹುದು. ಹಾಗಾಗಿ 2ನೇ ಚಾಪ್ಟರ್ 1, 7ನೇ ಚಾಪ್ಟರ್ 1 ಕ್ವಶನ್ಸ್ ಅನ್ನ ನಾವು ಬರೆದ್ರೆ 10 ಮಾರ್ಕ್ಸಿನ ಕ್ವಶನ್ಸ್ ಮುಗ್ದೋಗ್ತದೆ. ಸೊ ನೆಕ್ಸ್ಟ್ ಇದಾದ ನಂತರ 8ನೇ ಚಾಪ್ಟರ್ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ ಅಂತ ಹೇಳಿದೆ. ಸೊ ಇದರಲ್ಲೂ ಸಹ 1 ಮಾರ್ಕ್ ಇದ್ದು 3 ಪ್ರಶ್ನೆಗಳು ಬರ್ತದೆ. ಅಂತಾರಾಷ್ಟ್ರೀಯ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಸಾರ್ಕ್ ಆಗ್ಬೋದು, ಬ್ರಿಕ್ಸ್ ಆಗ್ಬೋದು, ಆಸಿಯಾನ್ ಆಗ್ಬೋದು, ಇವುಗಳ ಬಗ್ಗೆ, ವಿಶ್ವಸಂಸ್ಥೆ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಬಹಳ ಶಾರ್ಟ್ ಆಗಿ ನಾವು ಇದನ್ನ ಓದ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಅದೇ ರೀತಿ 2 ಮಾರ್ಕ್ಸ್ ಇದ್ದ ಕ್ವಶನ್ಸ್ ಅಲ್ಲಿ ಕೆಲವು ಕ್ವಶನ್ಸ್ ಅನ್ನ ಕೇಳ್ಬಹುದು. ಯಾವ ಆಧಾರದ ಮೇಲೆ ಶಕ್ತಿ ಬಣಗಳು ವಿಂಗಡಣೆ ಆಗಿದೆ, ರಾಷ್ಟ್ರೀಯ ಶಕ್ತಿ ಅಂದ್ರೇನು, ರಾಷ್ಟ್ರೀಯ ಹಿತಾಸಕ್ತಿ ಅಂದ್ರೇನು, ಮಿಲಿಟರಿ ಬಣಗಳನ್ನ ಹೆಸರಿಸಿ, ಈ ರೀತಿನಲ್ಲಿ, ಅಥವಾ ವಿಶ್ವಸಂಸ್ಥೆ ಯಾವುದಾದ್ರೂ 2 ದೇಶಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳುವಂತ ಸಾಧ್ಯತೆ ಇರ್ತದೆ. ಅಥವಾ
ವಿಶ್ವಸಂಸ್ಥೆಯ ಕಾಯಂ ಸದಸ್ಯ ರಾಷ್ಟ್ರಗಳು 2, ಬ್ರಿಕ್ಸ್ನ ಯಾವುದಾದ್ರೂ 2 ಕಾಯಂ ಸದಸ್ಯ ರಾಷ್ಟ್ರಗಳು, ಬ್ರಿಕ್ಸ್ನ 2 ಸದಸ್ಯ ರಾಷ್ಟ್ರಗಳು, ಆಸಿಯಾನ ಸದಸ್ಯ ರಾಷ್ಟ್ರಗಳು, ಈ ರೀತಿನಲ್ಲಿ ಕ್ವಶನ್ಸ್ ಅನ್ನು ಕೇಳುವಂತ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ಸಾರ್ಕ್ನ ಸದಸ್ಯ ರಾಷ್ಟ್ರಗಳು ಇದನ್ನ ನಾವು ನೋಡ್ಕೊಳ್ಬಹುದು, ಬಹಳ ಈಸಿ ಆಗಿರ್ತದೆ. ಮತ್ತೆ ವಿಶೇಷವಾಗಿ 2 ಮಾರ್ಕ್ಸ್ 5 ಮಾರ್ಕ್ಸ್ ಇದ್ದು 2 ಕ್ವಶನ್ಸ್ ಇರ್ತದೆ ಇದರಲ್ಲಿ. ಸೊ ಹಾಗಾಗಿ ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧ 10 ಮಾರ್ಕ್ಗೂ ಇದೆ ಅಲ್ಲ ಸರ್? 10 ಮಾರ್ಕ್ಸ್ಗೆ 8ನೇ ಚಾಪ್ಟರ್ ಅಲ್ಲಿ ಬ್ಲೂ ಪ್ರಿಂಟ್ ಅಲ್ಲಿ ನಮಗೆ ಇಲ್ಲ. ಸೊ ಹಾಗಾಗಿ ಇದರಲ್ಲಿ 10 ಮಾರ್ಕ್ಸ್ ಕ್ವಶನ್ಸ್ ನೋಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಕ್ವಶನ್ಸ್ ಇದೆ, ಬಟ್ ಬಿಫೋರ್ ಲಾಸ್ಟ್ ಇದರಲ್ಲೆಲ್ಲ 10 ಮಾರ್ಕ್ಸ್ ಕ್ವಶನ್ಸ್ ಇರ್ತಿತ್ತು. ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳು ಅಥವಾ ಭಾರತ ಮತ್ತು ಬೇರೆ ಬೇರೆ ರಾಷ್ಟ್ರಗಳೊಟ್ಟಿಗೆ ಯಾವ ರೀತಿ ಸಂಬಂಧ ಇದೆ ಅಂತ ಹೇಳಿ ಕೇಳ್ತಿದ್ರು. ಈಗ 10 ಮಾರ್ಕ್ಸ್ ಕ್ವಶನ್ಸ್ ಈ ಪಾಠದಲ್ಲಿ ಇಲ್ಲ, 5 ಮಾರ್ಕ್ಸ್ ಕ್ವಶನ್ಸ್ ಇದೆ. ಸೊ ಹಾಗಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳನ್ನು ವಿವರಿಸಿ ಅಂತ ಹೇಳಿದೆ. 6 ಪರಿಕಲ್ಪನೆಗಳಿದೆ, ಅದನ್ನ ಬಹಳ ಈಸಿಯಾಗಿ ಮಕ್ಕಳಿಗೆ ಬರೀಬಹುದು. ಅಥವಾ ವಿಶ್ವಸಂಸ್ಥೆಯ ಮೂಲ ತತ್ವಗಳು, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಬಗ್ಗೆ ಬರೀರಿ ಅಂತ ಕೇಳ್ತಾರೆ. ಮತ್ತೆ ವಿಶ್ವಸಂಸ್ಥೆಯಲ್ಲಿ ಭಾರತದ ಪಾತ್ರವನ್ನು ಕುರಿತು ಬರೀರಿ ಅಂತ ಹೇಳಿ ಕೇಳ್ತಾರೆ. ಭಾರತ ವಿಶ್ವಸಂಸ್ಥೆಯೊಟ್ಟಿಗೆ ಯಾವ ರೀತಿ ಸಹಕಾರವನ್ನು ನೀಡ್ತಾ ಇದೆ ಅಂತೇಳಿ. ಅದೇ ರೀತಿ ಭಾರತ ಸಾರ್ಕ್ನ 5 ಸಹಕಾರ ಕ್ಷೇತ್ರಗಳು, ಬ್ರಿಕ್ಸ್ನ ಸ್ಥಾಪನೆಯಲ್ಲಿ ಭಾರತದ ಪಾತ್ರವನ್ನು ಕುರಿತು ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಹೇಳಿ ಕೇಳ್ಬೋದು. ಬಹಳ ಈಸಿ ಕ್ವಶನ್ಸ್ ಇರ್ತವೆ, ನೋಡ್ಕೋಬಹುದು. ಅವುಗಳನ್ನು ಸಹ ನಾವು ಉತ್ತರ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗ್ತದೆ. ಅದಾದ ನಂತರ ಕೊನೆಯದಾಗಿ 9ನೇ ಚಾಪ್ಟರ್, ಇದು ಸಹ ಅತಿ ಮುಖ್ಯವಾದಂತಹ ಅಧ್ಯಾಯ ಆಗಿರ್ತದೆ. ಇದರಲ್ಲಿ 16 ಅಂಕಗಳಿಗೆ ಪ್ರಶ್ನೆಗಳು ಬರ್ತದೆ. ಇದರಲ್ಲಿ 15 ಪೀರಿಯಡ್ ಇದೆ, ಬಟ್ 16 ಅಂಕಗಳನ್ನ ನಾವು ಕೇಳ್ತಾ ಇದೀವಿ. ಒಂದು ಪೀರಿಯಡ್ಗೆ 1 ಮಾರ್ಕ್ಸ್ ಅನ್ನ ಇದರಲ್ಲಿ ಮಾತ್ರ ಜಾಸ್ತಿ ಮಾಡಿದ್ದೇವೆ. ಇನ್ನೆಲ್ಲದರಲ್ಲೂ ಎಷ್ಟು ಪೀರಿಯಡ್ ಇದೆ ಅಷ್ಟೇ ಮಾರ್ಕ್ಸ್ ಅನ್ನ ಕ್ಯಾರಿ ಮಾಡಿಕೊಂಡು ಬ್ಲೂ ಪ್ರಿಂಟ್ ಅಲ್ಲಿ ತಯಾರು ಮಾಡಿದ್ದಾರೆ. ಈ ಚಾಪ್ಟರ್ ಅಲ್ಲಿ ಮಾತ್ರ 15 ಪೀರಿಯಡ್ ಇದೆ, 16 ಮಾರ್ಕ್ಸ್ ಅನ್ನ ಕೇಳ್ತಾ ಇದ್ದೀವಿ. 120 ಪೀರಿಯಡ್ಗೆ 121 ಅಂಕಗಳನ್ನ ಕ್ವಶನ್ ಪೇಪರ್ ಅಲ್ಲಿ ನಾವು ಕೇಳ್ತಾ ಹೋಗ್ತೇವೆ. ಇದರಲ್ಲಿ 1 ಮಾರ್ಕ್ಸ್ ಇದ್ದು 4 ಕ್ವಶನ್ಸ್ ಬರ್ತದೆ. ಬಹಳ ಈಸಿಯಾಗಿ ಮಾಡ್ಕೋಬಹುದು. ಈ ನ್ಯೂ ಟೈಪ್ ಏನಿದೆ ಅದನ್ನ ಓದ್ಕೊಂಡ್ಬಿಟ್ರೆ 1-2 ಸಾರಿ 4 ಕ್ವಶನ್ಸ್ ಅನ್ನ ಪಡ್ಕೊಳ್ಬಹುದಾಗಿದೆ. ಹಾಗೇನೆ 2 ಮಾರ್ಕ್ಸ್ ಇದ್ದು 1 ಕ್ವಶನ್ಸ್ ಬರ್ತದೆ. ಇಲ್ಲಿ ವಿಶೇಷವಾಗಿ ನಾವು ನೋಡುವುದಾದ್ರೆ 2 ಮಾರ್ಕ್ಸ್ಗೆ ಭಾರತದ ವಿದೇಶಾಂಗ ನೀತಿಯ 2 ಮೂಲಗಳನ್ನು ತಿಳಿಸಿ ಅಂತ ಕೇಳ್ಬೋದು, ಅಥವಾ ವಿದೇಶಾಂಗ ನೀತಿಗೆ ಕೊಡುಗೆ ನೀಡಿದ ಇಬ್ಬರನ್ನು ಹೆಸರಿಸಿ ಅಂತ ಕೇಳ್ಬೋದು, ಅಲಿಪ್ತ ಚಳುವಳಿ 2 ಸ್ಥಾಪಕರು ವ್ಯಕ್ತಿಗಳನ್ನು ಹೆಸರಿಸಿ ಅಂತ ಕೇಳ್ಬೋದು, ಪಂಚಶೀಲ ಒಪ್ಪಂದದ 2 ತತ್ವಗಳನ್ನು ಬರೀರಿ ಅಂತ ಕೇಳ್ಬೋದು, 2 ಮಿಲಿಟರಿ ಮೈತ್ರಿ ಕೂಟಗಳು. ಇಲ್ಲಿ ಮಕ್ಕಳು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಮಿಲಿಟರಿ ಕೂಟಗಳು ಮತ್ತೆ ಶಕ್ತಿ ಬಣ, ಮಿಲಿಟರಿ ಬಣ ಅಂತ ಹೇಳಿದಾಗ ಬೇರೆ ಬೇರೆ ಇರ್ತದೆ. ಶಕ್ತಿ ಬಣ ಅಂದ್ರೆ ಶಕ್ತಿ ಅಂದ್ರೆ 2 ಅಕ್ಷರ ಇದೆ, 2 ಬಣಗಳು, ಅಮೆರಿಕ ಬಣ ಮತ್ತು ರಷ್ಯಾ ಬಣ ಅಂತ ಹೇಳಿ ಆ ತರ ನೆನ್ಪಿಟ್ಕೋಬೇಕು. ಶಕ್ತಿ ಬಣ ಕೇಳಿದ್ರೆ ಮಿಲಿಟರಿ ಬಣ ಬರೀತಾರೆ, ಮಿಲಿಟರಿ ಬಣ ಕೇಳಿದ್ರೆ ಶಕ್ತಿ ಬಣ ಬರೀತಾರೆ. ಸೊ ಹಾಗಾಗಿ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಮಕ್ಳಿಗೆ ನೆನ್ಪಿಟ್ಕೊಳ್ಳಕ್ಕೆ ಶಕ್ತಿ ಅಂದ್ರೆ 2 ಅಕ್ಷರ, 2 ಅಮೆರಿಕ ಬಣ, ರಷ್ಯಾ ಬಣ. ಮಿಲಿಟರಿ ಬಣ ಅಂದ್ರೆ 4 ಅಕ್ಷರ ಇದೆ, ಅಂದ್ರೆ 4-5 ಇದಾವೆ. ಯಾವುದು ನ್ಯಾಟೋ, ಸಿಯಾಟೋ, ಸೆಂಟೋ, ವಾರ್ಸಾ, ಬಾಗ್ದಾದ್, ಅಂಜೂಸ್, ಇವು ಮಿಲಿಟರಿ ಬಣಗಳಾಗ್ತದೆ. ಸೊ ಅದನ್ನ ಮಕ್ಕಳು ನೆನ್ಪಿಟ್ಕೋಬೇಕಾಗತ್ತೆ. ಆ ರೀತಿನಲ್ಲಿ ಆನ್ಸರ್ ಅನ್ನ ಮಾಡಬೇಕಾಗತ್ತೆ. ಮತ್ತೆ ಯಾವ್ದಾದ್ರು NSGಗೆ ಸೇರಿದ ಯಾವ್ದಾದ್ರು 2 ರಾಷ್ಟ್ರಗಳನ್ನ ಹೆಸರಿಸಿ. ನ್ಯೂಕ್ಲಿಯರ್ ಸಪ್ಲೈಡ್ ಗ್ರೂಪ್ಸ್ ಅಂತ ಮಾಡ್ಕೊಂಡಿದ್ದಾರೆ. ಸೊ ಅದನ್ನ ಕೇಳ್ತಾರೆ. ತಾಸ್ಕ್ಯಾಂಟ್ ಒಪ್ಪಂದಕ್ಕೆ ಯಾರ್ಯಾರು ಸಹಿ ಹಾಕಿದ್ರು ಅಂತ ಹೇಳಿ, ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದವರು, ಶ್ರೀಲಂಕಾದ ಯಾವ್ದಾದ್ರು 2 ಉಗ್ರಗಾಮಿ ಸಂಘಟನೆಗಳು. ಇವೆಲ್ಲ ಬಹಳ ಈಸಿ ಆಗ್ತದೆ. ಇಲ್ಲಿ ಒಂದು ಪಾಯಿಂಟ್ ಅನ್ನು ಹೇಳ್ಬೇಕಾಗತ್ತೆ. ಒಪ್ಪಂದ ಅಂತ ಹೇಳ್ತಿದ್ದಂಗೆನೆ ಒಬ್ಬರ ಹೆಸರು ಕರೆಕ್ಟ್ ಇರ್ತದೆ, ಇನ್ನೊಬ್ಬರ ಹೆಸರು ಬೇರೆಯವ್ರದ್ದು ಒಪ್ಪಂದದ್ದು ಹೆಸರು ಬರೆದ್ಬಿಟ್ಟಿರ್ತಾರೆ. ಅದಕ್ಕೆ ಮಕ್ಕಳು ಅವರಿಗೆ ನೆನ್ಪಿಟ್ಕೊಳ್ಳಿಕ್ಕೆ ಬೇಕಾದಂತಹ ಸೂತ್ರಗಳನ್ನು ಅನುಸರಿಸಬೇಕಾಗತ್ತೆ. ಈಗ ಉದಾಹರಣೆಗೆ ಪಂಚಶೀಲ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು ಅಂತ ಕ್ವಶನ್ ಕೇಳ್ತಾರೆ. ಯಾರ್ಯಾರು ಅಂತ. ಪಂಚಶೀಲ ಅಲ್ಲೇ ಪಂಚ ಅಂದ್ರೆ ಪಮ್ ಅಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು, ಚ ಅಂದ್ರೆ ಚೌ ಆನ್ ಲಾಯ್ ಅಂತ ಹೇಳಿ ಅಲ್ಲೇ ಆನ್ಸರ್ ಅನ್ನ ನೆನ್ಪಿಟ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಹಾಗೇನೆ ತಾಸ್ಕ್ಯಾಂಟ್ ಒಪ್ಪಂದ, ತಾಸ್ 2ನೇ ಅಕ್ಷರದಲ್ಲಿ ಸ ಮತ್ತೆ ಕಾ ಇದೆ. ಸ ಅಂದ್ರೆ ಶಾಸ್ತ್ರಿ, ಕಾ ಅಂದ್ರೆ ಖಾನ್. ಯಾರ್ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತೆ ಆಯೂಬ್ ಖಾನ್ ಅಂತ ಹೇಳಿ. ಇದು ನೆನ್ಪಿಟ್ಕೊಳ್ಳಿಕ್ಕೆ ಕೆಲವು ಟೈಮಲ್ಲಿ ಏನಾಗಿರ್ತದೆ, ಪಂಚಶೀಲ ಒಪ್ಪಂದಕ್ಕೆ ಸಹಿ ಹಾಕ್ದವ್ರು ಯಾರು ಅಂದ್ರೆ, ಒಂದ್ ಕ್ವಶನ್ ಪಂಡಿತ್ ಜವಾಹರ್ಲಾಲ್ ನೆಹರು ಇರ್ತದೆ, ಇನ್ನೊಂದು ಕ್ವಶನ್ಗೆ ಜಡ್ಡಿಯ ಬುಟ್ಟು ಅಂತನೋ ಬೇರೆ ಹೆಸರು ಬರೆದ್ ಬಿಟ್ಟಿರ್ತಾರೆ. ಸೊ ಆವಾಗ ಏನಾಗ್ತದೆ, ಬೇರೆ ಒಪ್ಪಂದಕ್ಕೆ ಸೈನ್ ಹಾಕ್ದವ್ರ ಹೆಸರು ಬರ್ದಾಗ ಮಕ್ಳಿಗೆ ಒಂದೇ ಅಂಕ ಸಿಗೋದು ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಮಕ್ಕಳು ಅಂತವನ್ನ ಶಾರ್ಟ್ ಆಗಿ ಮಾಡ್ಕೋಬೇಕಾಗತ್ತೆ. ಉಗ್ರಗಾಮಿ ಸಂಘಟನೆಗಳು ಗೊತ್ತಿದೆ, ಅದ್ರಲ್ಲೇನು LTT ಆಗ್ಬೋದು, ಟುಲಿಫ್ ಆಗ್ಬೋದು ಅಂತ ಹೇಳಿದೆ. ಅದರ ಬಗ್ಗೆ ಅವರು ಮಾಹಿತಿಯನ್ನ ತಿಳ್ಕೊಳ್ಬೇಕಾಗತ್ತೆ.
ಮತ್ತೆ ಇನ್ನ 5 ಮಾರ್ಕ್ಸ್ ಇದ್ದು ಕ್ವಶನ್ಸ್ ಇದರಲ್ಲಿ ಇರುವುದಿಲ್ಲ 9ನೇ ಚಾಪ್ಟರ್ ಅಲ್ಲಿ. 10 ಮಾರ್ಕ್ಸಿನ ಕ್ವಶನ್ಸ್ ಇದೆ. ನಾವೀಗ ಆಲ್ರೆಡಿ 2ನೇ ಚಾಪ್ಟರ್ ಅಲ್ಲಿ, 5ನೇ ಚಾಪ್ಟರ್ ಅಲ್ಲಿ, 7ನೇ ಚಾಪ್ಟರ್ ಅಲ್ಲಿ ನೋಡಿದ್ದೇವೆ 10 ಮಾರ್ಕ್ಸಿನ ಕ್ವಶನ್ಸ್ ಬರ್ತವೆ ಅಂತೇಳಿ. ಇನ್ನೊಂದು ಕ್ವಶನ್ಸ್ 9ನೇ ಚಾಪ್ಟರ್ ಅಲ್ಲಿ ಬರ್ತದೆ. ಅದು ಯಾವುದು ಅಂದ್ರೆ ಬಹಳ ಈಸಿಯಾಗಿ ಕ್ವಶನ್ಸ್ ನಾವು ಗೆಸ್ ಮಾಡುದಾದ್ರೆ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ ಅಂತೇಳಿ ಕೇಳ್ತಾರೆ. ಬಹಳ ಈಸಿ ಆಗಿದೆ, ಮಕ್ಕಳನ್ನ ಓದ್ಕೊಂಡ್ರೆ ಈಸಿಯಾಗಿ ಬರಿಬಹುದು. 12 ಪಾಯಿಂಟ್ ಇದೆ, 12ರಲ್ಲಿ 10 ಬರೆದ್ರು ಸಾಕು ನಮಗೆ. ಏನು ವಿದೇಶಾಂಗ ನೀತಿ ಅಂದ್ರೆ ಏನು, ಇದನ್ನ ಯಾರು ಮಾಡಿದವರು, ಹೇಗ್ ಮಾಡಿದ್ರು, ಅದರ ತತ್ವಗಳಂತ ಒಂದ್ಸಾರಿ ಪಟ್ಟಿ ಮಾಡಿ ಆಮೇಲೆ ಅದಕ್ಕೆ 4-5 ವಾಕ್ಯಗಳಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ರೆ ಪೂರ್ಣ ಅಂಕಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಅಥವಾ ಇದು ಬರ್ಲಿಲ್ಲ ಆದ್ರೆ ಬೇರೆ ದೇಶಗಳ ನಡುವೆ ಒಪ್ಪಂದಗಳನ್ನ ನಾವು ಸಂಬಂಧಗಳನ್ನ ನೋಡ್ಬೋದು. ಭಾರತ ರಷ್ಯಾ ಸಂಬಂಧ, ಭಾರತ ಚೀನಾ ಸಂಬಂಧ, ಭಾರತ ಪಾಕಿಸ್ತಾನ ಇತ್ತೀಚಿನ ಸಂಬಂಧಗಳು, ಶ್ರೀಲಂಕಾ ಸಂಬಂಧ, ಈ ರೀತಿನಲ್ಲಿ ಒಂದು ಸಂಬಂಧವನ್ನ ಕೇಳ್ತಾರೆ. ಅದು ನಿಮ್ಗೆ ಕಷ್ಟ ಆದ್ರೆ ಬೇಕಾಗಿಲ್ಲ, ಬೇರೆ 10 ಅಂಕದ ಪ್ರಶ್ನೆಗಳಲ್ಲಿ 4 ಇರ್ತದೆ, ಯಾವ್ದಾದ್ರು 2 ಆನ್ಸರ್ ಮಾಡ್ಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಸೊ ಹಾಗಾಗಿ ಇಷ್ಟು ಪ್ರಶ್ನೆಗಳನ್ನ ಅವರು ಆನ್ಸರ್ ಅನ್ನ ಮಾಡಬಹುದು. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಟೈಮ್ ಮ್ಯಾನೇಜ್ಮೆಂಟ್. ಹೀಗೆ ಟೈಮು ಎಷ್ಟು ಕ್ವಶನ್ಸ್ ನಮಗೆ ಪರೀಕ್ಷೆ ಬರೀಲಿಕ್ಕೆ 10 ಗಂಟೆಯಿಂದ ಸ್ಟಾರ್ಟ್ ಆಗಿ 1 ಗಂಟೆವರೆಗೂ ಅಂತ ಹೇಳಿದ್ದಾರೆ. ಬಟ್ ನಮಗೆ 10 ಗಂಟೆಗೆ ಬರೀಲಿಕ್ಕೆ ಕೊಡುವುದಿಲ್ಲ. 10 ಗಂಟೆಗೆ ಕ್ವಶನ್ ಪೇಪರ್ ಕೊಡ್ತಾರೆ, 10:10ಕ್ಕೆ ಆನ್ಸರ್ ಪೇಪರ್ ಕೊಡ್ತಾರೆ. ಆನ್ಸರ್ ಪೇಪರ್ ಮೇಲೆ ಇದ್ದಂತ ಮಾಹಿತಿಯನ್ನ ತುಂಬಲಿಕ್ಕೆ 5 ನಿಮಿಷ ಟೈಮ್ ಇರ್ತದೆ. ಆನ್ಸರ್ ಬರೀಲಿಕ್ಕೆ 10:15 ಸ್ಟಾರ್ಟ್ ಮಾಡ್ತಾರೆ. ಹಾಗಾದ್ರೆ ಮಕ್ಕಳಿಗೆ 3 ಗಂಟೆ ಟೈಮು ಬರೀಲಿಕ್ಕೆ ಸಿಗುವುದಿಲ್ಲ. ಸೊ ಹಾಗಾಗಿ ಸಿಗುವಂತಹ 1 ಗಂಟೆ 65 ನಿಮಿಷದಲ್ಲಿ ಅವರು ಅದನ್ನ ಟೈಮ್ ಮ್ಯಾನೇಜ್ ಅನ್ನ ಮಾಡಬೇಕಾಗತ್ತೆ. 1 ಅಂಕದ ಪ್ರಶ್ನೆಗಳು 20 ಇರ್ತವೆ, ಕನಿಷ್ಠ ನಮಗೆ 1/4 ಗಂಟೆ ಸಾಕಾಗ್ಬೋದು. ಒಂದು ಕ್ವಶನ್ಗೆ ಅರ್ಧ ನಿಮಿಷದಲ್ಲಿ ಆನ್ಸರ್ ಮಾಡ್ಬೋದು. ಆನ್ಸರ್ ಅಲ್ಲೇ ಇರ್ತದೆ, 2-3 ಅಕ್ಷರ 4 ಅಕ್ಷರದಲ್ಲಿ ಇರ್ತದೆ ಹೆಚ್ಚಾಗಿ. ಹಾಗಾಗಿ ಅರ್ಧ ನಿಮಿಷ ತಕೊಂಡ್ರು 10 ನಿಮಿಷ ಆಗುತ್ತೆ. 10 ನಿಮಿಷ ಬೇಡ ಅಂದ್ರೂ ನಿಧಾನಕ್ಕೆ ದುಂಡಾಗಿ ಬರಿತೀನಿ, ಚೆನ್ನಾಗಿ ಬರಿತೀನಿ ಅಂದ್ರೆ, ಅಥವಾ ಡಿಸ್ಟ್ರಾಕ್ಟರ್ ಇರೋದ್ರಿಂದ ಸ್ವಲ್ಪ ಆಲೋಚನೆ ಮಾಡಿ ಬರಿತೀನಿ ಅಂದಾಗ ಒಂದು ಅರ್ಧ ನಿಮಿಷ ಅಥವಾ 1 ನಿಮಿಷದಲ್ಲಿ ಬರಿಬಹುದು. ಹಾಗೇನೆ 2 ನಿಮಿಷದ 2 ಮಾರ್ಕ್ಸ್ ಇದ್ ಕ್ವಶನ್ಸ್ 10 ಕೊಟ್ಟಿರ್ತಾರೆ. ನಾನು ಹೇಳ್ತೀನಿ 8 ಕೊಟ್ಟಿರ್ತಾರೆ, 5 ಬರಿಬೇಕು. ಅದಕ್ಕೆ 8 ಕೊಟ್ಟು 8 ಬರೀರಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ನಾವೀಗಾಗಲೇ ಹೇಳ್ದಾಗೆ ಕೆಲವು ಕ್ವಶನ್ಸ್ಗೆ 2 ಅಂಕಗಳಿರ್ತದೆ, 2 ಕ್ವಶನ್ಸ್ ಇರ್ತದೆ. ಉದಾಹರಣೆಗೆ ಹಿಂದೂ ವಿಡೋಸ್ ಹೋಮ್ ಅನ್ನ ಎಲ್ಲಿ ಮತ್ತು ಯಾವಾಗ ಸ್ಥಾಪಿಸಲಾಯಿತು ಅಂತ ಕೇಳಿರ್ತಾರೆ. ನಾವು ಎಲ್ಲಿ ಮತ್ತು ಯಾವಾಗ ಅಂತ ಹೇಳಿದಾಗ 2 ಅಂಶ ಬರೀಲೇಬೇಕು ಅವರು. 1 ಅಂಶ ಸರಿ ಇರ್ತದೆ, ಇನ್ನೊಂದು ಅಂಶ ತಪ್ಪು ಇರ್ತದೆ. ಆವಾಗ ನಾವು ಮಾರ್ಕ್ಸ್ ಕೊಡುದು 1. ಆವಾಗ ಮಕ್ಕಳು 5 ಕ್ವಶನ್ಸ್ ಬರೆದ್ರೆ ಅವಾಗ ಏನಾಗ್ತದೆ, 1 ಅಂಕ ಅಲ್ಲಿ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ಏನು 8 ಸರಿ ನಾವು 5 ತಗೊಳ್ತೇವೆ. 8 ಸರಿ ಇದ್ರು ಸಹ ನಾವು ತಕೊಳ್ಳೋದೇ 5. ಅಕಸ್ಮಾತ್ ಪ್ರಥಮವಾಗಿ 5 ಅಂತ ಪರಿಗಣಿಸುವುದಿಲ್ಲ, ನಮ್ಗೆ ಅಲ್ಲಿ ಸೂಚನೆ ಕೊಟ್ಟಿರ್ತಾರೆ, ಅತಿ ಹೆಚ್ಚು ಅಂಕ ಪಡೆದ ಉತ್ತರಗಳನ್ನು ಪರಿಗಣಿಸಿ ಅಂತ ಹೇಳಿ ಕೊಟ್ಟಿರ್ತಾರೆ. ಚಾಯ್ಸ್ ಅಲ್ಲಿ ಜಾಸ್ತಿ ಬರ್ದಿದ್ರೆ 2, ಈಗ ಎಲ್ಲವಕ್ಕೂ 2 ಬಂದಿದ್ರೆ ಮೊದಲಿದ್ದ 5 ನಾವು ಚಾಯ್ಸ್ ಮಾಡ್ಕೊಂಡು 5 ಅಂಕಗಳಿಗೆ ಮಾರ್ಕ್ಸ್ ಅನ್ನ ನಾವು ಅಲ್ಲಿ ಕನ್ಸಿಡರ್ ಮಾಡ್ತೇವೆ, ಉಳಿದದ್ದನ್ನ ಎಕ್ಸ್ಟ್ರಾ ಅಂತ ಬರ್ಕೊಳ್ತೇವೆ. ಹಾಗಾಗಿ ಎಲ್ಲ ಮಕ್ಕಳು ಸಹ ಏನ್ ಮಾಡ್ಬೇಕು, 2 ಅಂಕದ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳನ್ನ ಕಡ್ಡಾಯವಾಗಿ ಉತ್ತರಿಸಬೇಕು. ಹಾಗಾಗಿ ಏನಾಗ್ತದೆ, ಪ್ರಶ್ನೆಗಳು ಕಡಿಮೆ, ಅಂಕಗಳು ಕಡಿಮೆ ಆಗೋದನ್ನ ನಾವು ಅವಾಯ್ಡ್ ಮಾಡಬಹುದಾಗಿದೆ. ಸೊ ಅದನ್ನ ನಾವು ಕಾಣ್ತಾ ಹೋಗ್ತೇವೆ. ಮತ್ತೆ ಇಲ್ಲಿ ವಿಶೇಷವಾಗಿ ನಾವು ನೋಡುವುದಾದ್ರೆ ಇಲ್ಲಿ ಯಾವ ಯಾವ ಅಂಶಗಳನ್ನ ಪರಿಗಣಿಸಬೇಕು, ಹೆಚ್ಚು ಅಂಕ ಪಡೆಯುವುದು ಅದು ಮುಖ್ಯ ಆಗಿರ್ತದೆ. ಯಾಕೆಂತಂದ್ರೆ ನಾವು ಎಷ್ಟೇ ಓದಿದ್ರು ಈಗ ಇನ್ನ 21 ದಿವಸ ನಿಮ್ಮ ಪರೀಕ್ಷೆ ಉಳಿದಿದೆ. 21 days ಇವತ್ತಿಂದ ಶುರು ಮಾಡಿದ್ರು, ಪಾಸ್ ಆಗೋದು ಹೇಗೆ ಅಂತ ಹೇಳ್ತೀರಾ? ಇನ್ನೊಂದು 5 ನಿಮಿಷ ಟೈಮ್ ಇದೆ ನಮ್ಗೆ. ಅಷ್ಟೇನಾ? ಓಕೆ. ಇಲ್ಲಿ ಪಾಸ್ ಆಗ್ಲಿಕ್ಕೆ ನಾವು ಏನ್ ಮಾಡ್ಬೇಕಂತಂದ್ರೆ ಫಸ್ಟ್ ಬ್ಲೂ ಪ್ರಿಂಟ್ ಅನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ ಸಾಕು. ಇದರಲ್ಲಿ ವಿಶೇಷವಾಗಿ ನಾವು ನೋಡೋದಾದ್ರೆ ಕೆಲವು ಕ್ವಶನ್ಸ್ ಅನ್ನು ಪರ್ಟಿಕ್ಯುಲರ್ ಆಗಿ ನಾವು ಮೆನ್ಷನ್ ಕೇಳಲೇಬೇಕಾಗತ್ತೆ. ಈಗ ಉದಾಹರಣೆಗೆ ಯಾರು ಕ್ವಶನ್ಸ್ ಅನ್ನ ಒಂದು ಕ್ವಶನ್ ಕೇಳಬೇಕು ಅಂದ್ರೆ ವ್ಯಕ್ತಿ ಹೆಸರು ಅಥವಾ ಹುದ್ದೆ ಹೆಸರು. ಈಗ ಉದಾಹರಣೆಗೆ ವಿದೇಶಾಂಗ ನೀತಿಯ ಶಿಲ್ಪಿ, ಭಾರತದ ಏನು ಉಕ್ಕಿನ ಮನುಷ್ಯ, ಏಕೀಕರಣದ ಶಿಲ್ಪಿ, ಬಾಂಗ್ಲಾದ ಬಂಗಬಂಧು ಅಥವಾ ಬೌಂಡ್ರಿ ಕಮಿಷನ್ ಯಾರು, ಅಧ್ಯಕ್ಷ ಯಾರು, ಅಸ್ಮಿತೆ ರಾಜಕಾರಣ ಗುರುತಿಸಿದವರು ಯಾರು, ಈ ವ್ಯಕ್ತಿ ಹೆಸರುಗಳನ್ನ ಹೇಳುವಂತ ಒಂದು ಇದು ಬರ್ತದೆ. ಮತ್ತೆ ಸ್ಥಳವನ್ನ ಸೂಚಿಸುವಂತಹ ಆನ್ಸರ್ ಎಕ್ಸ್ಪೆಕ್ಟ್ ಮಾಡುವಂತ ಕ್ವಶನ್ಸ್ ಇರ್ತದೆ. ಪೊಲೀಸ್ ತರಬೇತಿ ಅಕಾಡೆಮಿಯಲ್ಲಿದೆ, ಆಡಳಿತಾತ್ಮಕ ತರಬೇತಿ ಅಕಾಡೆಮಿಯಲ್ಲಿದೆ, ಯುಎನ್ಒದ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿದೆ ಅಥವಾ ಸಾರ್ಕ್ನ ಪ್ರಧಾನ ಕಚೇರಿಯಲ್ಲಿದೆ. ಈ ರೀತಿನಲ್ಲಿ ಕ್ವಶನ್ಸ್ ಕೇಳುವಂತ ಸಾಧ್ಯತೆ ಇರ್ತದೆ. ಮತ್ತೆ ದಿನಗಳಿಗೆ ಸಂಬಂಧಪಟ್ಟಂತ ಒಂದು ಕ್ವಶನ್ ಇರ್ತದೆ. ಈಗ ಉದಾಹರಣೆಗೆ ಮತದಾರರ ದಿನ ಇಂಪಾರ್ಟೆಂಟ್ ಇರ್ತದೆ, ಕಾರ್ಮಿಕರ ದಿನ, ಪರಿಸರ ದಿನ, ಮಾನವ ಹಕ್ಕುಗಳ ದಿನ, ರಾಷ್ಟ್ರೀಯ ಭಾವೈಕ್ಯತಾ ದಿನ, ಇದುಗಳನ್ನ ಒಂದ್ ಕಡೆ ಬರ್ಕೊಂಡ್ಬಿಟ್ಟು ಒಂದು ಸುಲಭವಾಗಿ ನೋಡ್ಕೊಂಡ್ರೆ ಈಸಿಯಾಗಿ ಮಾರ್ಕ್ಸ್ ಅನ್ನ ತೆಗಿಬಹುದು.
ಮತ್ತೆ ಒಪ್ಪಂದಗಳಿಗೆ ಒಂದು 2 ಮಾರ್ಕ್ಸ್ ಕ್ವಶನ್ ಇರ್ತದೆ. ನಾವೀಗ ಆಲ್ರೆಡಿ ನೋಡಿದ್ವಿ, ತಾಸ್ಕೆಂಟ್ ಒಪ್ಪಂದ, ಪಂಚಶೀಲ ಒಪ್ಪಂದ, ಸಿಮ್ಲಾ ಒಪ್ಪಂದ, ಈ 3. ಇನ್ನೊಂದು ಪೂನಾ ಒಪ್ಪಂದ ಇತ್ತು, ಅದೀಗ 2 ಮಾರ್ಕ್ಸ್ ಕ್ವಶನ್ಸ್ ಇಲ್ಲ ಆ ಚಾಪ್ಟರ್ ಅಲ್ಲಿ, ಹಾಗಾಗಿ ಅದು ಬರುವುದಿಲ್ಲ. ಮತ್ತೆ ಇಸ್ವಿಗಳನ್ನ ಕೇಳುವಂಥದ್ದು ಒಂದು ಕ್ವಶನ್ ಇರ್ತದೆ, ಯಾವಾಗ ಅಂತ. ಇಸ್ವಿ ಉದಾಹರಣೆಗೆ ಕಾಂಗ್ರೆಸ್ ಯಾವಾಗ ಸ್ಥಾಪನೆ ಆಯಿತು, ಭಾರತ ಸಂವಿಧಾನ ಯಾವಾಗ ಜಾರಿಗೆ ಬಂತು, ವೆಸ್ಟ್ಫಾಲಿಯಾ ಒಪ್ಪಂದ ಯಾವಾಗಾಯಿತು, ಯೂಟ್ರಿಚ್ ಒಪ್ಪಂದ ಯಾವಾಗಾಯಿತು, ಹಾಗೆಯೇ ಹಿಂದೂ ವಿಡೋಸೋಮ್ ಯಾವಾಗ ಸ್ಥಾಪನೆ ಆಯಿತು, ಆಫ್ಘಾನಿಸ್ತಾನ ಸಾರ್ಕ್ನ ಸದಸ್ಯತ್ವವನ್ನು ಯಾವಾಗ ಪಡೀತು, ಮಹಿಳಾ ಕಾಯ್ದೆಗಳು ಸಬಲೀಕರಣಕ್ಕೆ ಯಾವ ಕಾಯ್ದೆಗಳನ್ನು ಜಾರಿಗೆ ತರ್ತು, ಯಾವ್ಯಾವ ಕಾಯ್ದೆ, ಪರಿಸರ ಕಾಯ್ದೆ ಯಾವಾಗ ಬಂದು, ಯಾವ ಕಾಯ್ದೆ, ಈ ರೀತಿನಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಇವುಗಳನ್ನು ಈಸಿಯಾಗಿ ನಾವು ಪರಿಗಣಿಸಿ ಓದ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇವರು ಪಾಸ್ ಆಗ್ಬೇಕನ್ನೋರು ಹೆಚ್ಚು ಏನ್ ಮಾಡ್ಬೇಕಂತಂದ್ರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಲಿಕ್ಕೆ ಪ್ರಯತ್ನ ಮಾಡಬೇಕು. ಕೆಲವ್ರು ಏನ್ ಮಾಡ್ತಾರೆ, ಬಹಳ ಬರೀ ಪ್ರಶ್ನೆ ಬರೆದ್ಬಿಟ್ಟು ಆನ್ಸರ್ ಅನ್ನ ಬರೀಲಿಕ್ಕೆ ಹೋಗಿರುವುದಿಲ್ಲ, ಹಂಗೆ ಬಿಟ್ಟಿರ್ತಾರೆ. ಸೊ ಹಾಗೆ ಮಾಡಬಾರ್ದು. ನ್ಯೂ ಟೈಪಿಗೆಲ್ಲ ಅವ್ರಿಗೆ ಏನ್ ಗೊತ್ತಿದೆ ಆನ್ಸರ್ ಅಲ್ಲೇ ಇರ್ತದೆ, 15 ಅಂಕಗಳಿಗೆ ಆನ್ಸರ್ ಅಲ್ಲೇ ಇರ್ತದೆ. ಮಲ್ಟಿಪಲ್ ಚಾಯ್ಸಿಗೆ ಆನ್ಸರ್ ಇರ್ತದೆ, ಡ್ಯಾಶಿಗೆ ಆನ್ಸರ್ ಇರ್ತದೆ, ಮತ್ತೆ ಫಿಲ್ ಇನ್ ದ ಬ್ಲಾಂಕ್, ಮ್ಯಾಚ್ ದ ಫಾಲೋಯಿಂಗಿಗೆ ಫಿಲ್ ಇನ್ ದ ಬ್ಲಾಂಕ್ಸಿಗೆ ಆನ್ಸರ್ ಅಲ್ಲೇ ಇರ್ತದೆ. ಸೊ ಹಾಗಾಗಿ ಅದನ್ನ ಅವರಿಗೆ ಗೊತ್ತಿರುವುದನ್ನ ಗೆಸ್ ಮಾಡಿ ಬರೆದ್ರೆ ಬಹುಶಃ 24 ಅಂಕಗಳನ್ನ ಪಡಿಲಿಕ್ಕೇನು ಇದಾಗುದಿಲ್ಲ, ಪಡಿಬಹುದು. ಮತ್ತೆ ಇಲ್ಲಿ ಹೆಚ್ಚು ಅಂಕ ಪಡೆಯುವಂತ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವ ವಿಧಾನ ಅತಿ ಮುಖ್ಯ ಆಗಿರ್ತದೆ. ನಾವು ಎಷ್ಟೇ ಓದಿದ್ರು ಅದನ್ನ ಪ್ರೆಸೆಂಟೇಷನ್ ಮಾಡೋದು ಅತಿ ಮುಖ್ಯ ಆಗಿರ್ತದೆ. ಅಲ್ಲಿ ಅವರು ಬರವಣಿಗೆನೇ ಅವರ ಪ್ರೆಸೆಂಟೇಷನ್ ಆಗಿರ್ತದೆ. ಭಾಗ 1ರಿಂದ 4ವರೆಗೆ 1 ಅಂಕದ ಪ್ರಶ್ನೆಗಳಿರ್ತದೆ, ಯಾವುದನ್ನೂ ಬಿಡಬಾರ್ದು. ಅತಿ ಹೆಚ್ಚು ಡೌಟ್ ಇರೋದನ್ನ ಗೆಸ್ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಆನ್ಸರ್ ಬರೀಬೇಕಾಗತ್ತೆ. 2 ಅಂಕದನ್ನ 8 ಕ್ವಶನ್ ಇರ್ತವೆ, 8ಕ್ಕೂ ಬರೀಬೇಕಾಗತ್ತೆ. ಭಾಗ ಮತ್ತು 3, 4ರಲ್ಲಿ ನಾವು ಈಗಾಗಲೇ ಹೇಳಿದಾಗೆ 5 ಅಂಕದ ಪ್ರಶ್ನೆಗಳಿಗೆ ಪೀಠಿಕೆ ಬರೀಬೇಕು. ಎಂದರೇನು, ಈಗ ಮಹಿಳಾ ಚಳುವಳಿಗೆ ಕಾರಣಗಳು ಅಥವಾ ಪರಿಸರ ಚಳುವಳಿಗೆ ಕಾರಣಗಳು ಅಂತ ಕೇಳಿದಾಗ ಪರಿಸರ ಅಂದ್ರೆ ಏನು, ಏನೇನು ಆಗ್ತಾ ಇದೆ, ಇದು ಚಳುವಳಿ ಯಾಕೆ ಮಾಡಿದ್ರು, ಅದು ಕಾರಣಕ್ಕೆ ಅಲ್ಲಿಗೆ ಹೋಗ್ಬೇಕು, ಪರಿಸರ ಚಳುವಳಿ ಬಗ್ಗೆ. ಆ ರೀತಿನಲ್ಲಿ ಆ ಪ್ರಶ್ನೆಗೆ ತಕ್ಕಂತ ಒಂದು ಪೀಠಿಕೆಯನ್ನು ಹಾಕಿ ಕಾರಣಗಳು ಪರಿಣಾಮಗಳನ್ನ ಬರಿತಾ ಹೋಗ್ಬೇಕಾಗತ್ತೆ. ಮತ್ತೆ ಹೆಡ್ಡಿಂಗ್ ಹಾಕ್ಬೇಕು. ಕೆಲವುದಕ್ಕೆ ಹೆಡ್ಡಿಂಗ್ ಬರ್ತದೆ, ಕೆಲವುದಕ್ಕೆ ಹೆಡ್ಡಿಂಗ್ ಬರೋದು, ಪಾಯಿಂಟ್ಸ್ ಇರ್ತದೆ, ಹೆಡ್ಡಿಂಗ್ ಹಾಕಿ ಆ ಸಾಲು ಬರಿದ್ದಾನೆ ಅದಕ್ಕೆ 4, 2, 3 ಸಾಲು 4 ಸಾಲು ಎಕ್ಸ್ಪ್ಲನೇಷನ್ ಕೊಟ್ರೆ ಪರಿಣಾಮಕಾರಿಯಾದಂತಹ ಆನ್ಸರ್ ಆಗಿರ್ತದೆ. ಸೊ ಇಲ್ಲಿ ಕೆಲವರು ಸ್ಟಾರ್ ಹಾಕುವುದನ್ನ ನಿಲ್ಲಿಸಬೇಕು. ಸ್ಟಾರ್ ಹಾಕಲಿಕ್ಕೆ ಟೈಮ್ ಜಾಸ್ತಿ ತಗೊಳ್ತದೆ. 1, 2, 3, 4, 5 ಪಾಯಿಂಟ್ ಹಾಕಿದ್ರೆ ಈಸಿ ಆಗ್ತದೆ ವ್ಯಾಲ್ಯೂ ಮಾಡೋರಿಗೆ. ನೆಕ್ಸ್ಟ್ ಪೇಜಿಗೆ ಹೋದಾಗ ವ್ಯಾಲ್ಯೂ ಮಾಡಿಕೊಂಡು ಎಷ್ಟು ಪಾಯಿಂಟ್ ಬರ್ದಿದ್ದಾರೆ ಅಂತ ಈಸಿ ಆಗ್ತದೆ. ಈಗ ಉದಾಹರಣೆಗೆ 10 ಮಾರ್ಕ್ಸಿಗೆ 10 ಪಾಯಿಂಟ್ ಬರ್ದಿದ್ದಾರೆ ಅಂದಾಗ ವ್ಯಾಲ್ಯೂಯೇಟರ್ 10ಕ್ಕೆ 10 ಕೊಟ್ಬಿಡ್ತಾರೆ. ಅವರು ಪಾಯಿಂಟ್ಸ್ ಹಾಕ್ತಾನೆ ಬರೀ ಸ್ಟಾರ್ ಹಾಕಿದ್ರೆ ಅವರು ವ್ಯಾಲ್ಯೂಯೇಟರ್ ಹಿಂದಿನ ಪುಟಗಳಲ್ಲಿ ಎಷ್ಟು ಪಾಯಿಂಟ್ ಬರ್ದಿದ್ದಾರೆ ಅಂತ ಹೇಳಿ ಕೌಂಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಅವರು ವ್ಯಾಲ್ಯೂ ಮಾಡ್ತಾ ಇರ್ತಾರೆ. 1, 2, 3 ಹಾಕಿದ್ರೆ ಬಹಳ ಸುಲಭ ಆಗ್ತದೆ. ಮತ್ತೆ ನಂಬರ್ಸ್ಗೆ ಬ್ರಾಕೆಟ್ ಹಾಕೋದು, ಅಲ್ಪಾವರ್ಣ ಪುಷ್ಪವರ್ಣ ಹಾಕೋದು ಬೇಕಾಗಿಲ್ಲ. ಕ್ವಶನ್ ನಂಬರ್ಸ್ 1, 2, 3, 4, 5 ಇರಬೇಕು. ಕೆಲವರು ರೌಂಡ್ ಮಾಡ್ತಾರೆ, ಅದ್ರ ಮೇಲೆ ಏನೇನೋ ಇದಾಗ್ತಾರೆ. ಅದೆಲ್ಲ ಮಾಡಿದ್ರೆ ಕ್ವಶನ್ ನಂಬರ್ ಚಿತ್ರ ಬರೆಯೋದೆಲ್ಲ ಬೇಡ. ಅದು ಹೇಗಿರ್ತದೆ ಕ್ವಶನ್ ಪೇಪರ್ ಅಲ್ಲಿ ನಂಬರ್ಸ್ ಹೇಗಿರ್ತದೆ ಹಾಗೆ ಬರೆದ್ರೆ ಅನುಕೂಲ ಅಂತ ಹೇಳಿ ನಾನು ತಿಳ್ಕೊಳ್ತೇನೆ. ಮತ್ತೆ ಚಿತ್ರಗಳಿಗೆ ಕ್ವಶನ್ ಇದನ್ನ ನಾವು ಈ ಪಾರ್ಟ್ ನಲ್ಲಿ ಗೊತ್ತು ಮಾಡ್ಕೋಬಹುದು. ಮತ್ತೆ ಏನಾದ್ರೂ ತಪ್ಪಾದ್ರೆ ಅದನ್ನ ಜಾಸ್ತಿ ಒಡೆದಾಕ್ಬಿಡ್ತಾರೆ ಕೆಲವರು. ಒಡೆದಾಕ್ಬಾರ್ದು, ಒಂದು ಗೆರೆ ಅಷ್ಟೇ ಹಾಕ್ಬೇಕು. ಒಂದು ಗೆರೆ ಹಾಕಿದ್ರೆ ಅದು ಚಂದ ಕಾಣ್ತದೆ. ಇಲ್ಲಾದ್ರೆ ಏನಾಗ್ತದೆ, ಅಸಹ್ಯವಾಗಿ ಪೇಪರ್ ನೋಡುವಾಗ್ಲೇ ಅಸಹ್ಯವಾಗಿ ಕಾಣುವಂತ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ಮತ್ತೆ 5 ಮತ್ತು 10 ಅಂಕದ ಪ್ರಶ್ನೆಗಳನ್ನ ಪುಟದ ಮೇಲ್ಭಾಗದಿಂದ ಪ್ರಾರಂಭಿಸಿದ್ರೆ ಒಳ್ಳೆಯದು ಅಂತ ನನ್ನ ಭಾವನೆ. ಅಷ್ಟನ್ನ ನಾವು ಕಾಣ್ತಾ ಹೋಗ್ತೇವೆ. ಮತ್ತೆ ದೃಷ್ಟಿವಿಕಲಚೇತನ ಮಕ್ಕಳಿಗೆ ಆನ್ಸರ್ ಕೆಲವರು ಮಾಡಕ್ ಹೋಗ್ತಾರೆ. ವ್ಯಾಲ್ಯೂಯೇಟರ್ಗೆ ಏನ್ ಗೊತ್ತಿದೆ, ಅವ್ರಿಗೇನ್ ಗೊತ್ತಿಲ್ಲ, ನಾನು ದೃಷ್ಟಿವಿಕಲಚೇತನ ಅಂತ ಹೇಳಿ ಮಾರ್ಕ್ಸ್ ಕೊಟ್ಬಿಡ್ತಾರೆ ಅಂತ ಹೇಳಿ. ಇಲ್ಲ, ಅಲ್ಲಿ ಎಕ್ಸಾಮ್ ಸೆಂಟರ್ ಅಲ್ಲಿ ನಮಗೆ ದೃಷ್ಟಿವಿಕಲಚೇತನ ಮಕ್ಕಳಿಗೆ ವಿಶೇಷವಾದಂತ ಮಾಹಿತಿ ಬಂದಿರ್ತದೆ. ಹಾಗಾಗಿ ಅವ್ರ ಪೇಪರ್ ಅನ್ನ ನಾವು ವಿಶೇಷವಾಗಿ ಗುರುತಿಸಿ ಗ್ರೀನ್ ಸ್ಟಿಕ್ಕರ್ ಹಾಕಿ ಕಳಿಸಿರ್ತೇವೆ. ಅಂತವ್ರದ್ದು ಮಾತ್ರ ದೃಷ್ಟಿವಿಕಲಚೇತನ ವಿದ್ಯಾರ್ಥಿಗಳಂತೇಳಿ ಪರಿಗಣಿಸಿ ಅವರಿಗೆ ಸ್ವಲ್ಪ ಸರಳತೆಯನ್ನ ಅನುಸರಿಸಿ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತೇವೆ. ಇವರು ಅದನ್ನ ಬರೀಬಾರದು, ಯಾಕಂತಂದ್ರೆ ಅದನ್ನ ಬರೆದ್ರೆ ಅವರಿಗೆ ಮಾರ್ಕ್ಸ್ ಸಿಗುವುದಿಲ್ಲ. ಸೊ ಅದನ್ನ ನಾವು ಪರಿಗಣಿಸಬೇಕಾಗತ್ತೆ. ಸೊ ಹಾಗಾಗಿ ಈ ರೀತಿನಲ್ಲಿ ಬರೆದ್ರೆ ಉತ್ತಮವಾದ ಅಂಕಗಳನ್ನ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನ 13ನೇ ತಾರೀಕು ಏನ್ ಪರೀಕ್ಷೆ ನಡೀತಾ ಇದೆ, ಆ ಪರೀಕ್ಷೆಗೆ ಉತ್ತಮ ತಯಾರಿಯನ್ನ ಮಾಡ್ಕೊಳ್ಳಿ. ರಾಜ್ಯಶಾಸ್ತ್ರ ವಿಷಯದಲ್ಲಿ, ಅದರಲ್ಲೂ ವಿಶೇಷವಾಗಿ ರಾಜ್ಯಶಾಸ್ತ್ರ ಹಾಸನ ಜಿಲ್ಲೆನಲ್ಲಿ ರಾಜ್ಯಶಾಸ್ತ್ರ ವಿಷಯದಲ್ಲಿ 100% ಬರುವಂತಹ ಕಾಲೇಜುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಎಲ್ಲಾ ಉಪನ್ಯಾಸಕರು 100%, ಯಾಕಂತಂದ್ರೆ ರಾಜ್ಯಶಾಸ್ತ್ರ ವೇದಿಕೆ ಆ ರೀತಿ ಕೆಲಸವನ್ನ ಮಾಡ್ತಾ ಇದೆ. ಉತ್ತಮವಾದಂತಹ, ಈಗ ಮಕ್ಕಳಿಗೆ ಏನಾದರೂ ಪ್ರಶ್ನೆಗಳಿದ್ರೆ ತಮ್ಮನ್ನ ಸಂಪರ್ಕ ಮಾಡಬಹುದಾ? ಮಾಡಬಹುದು ಮೇಡಮ್. ತಮ್ಮ ದೂರವಾಣಿ ಸಂಖ್ಯೆ ಹೇಳಿ. ನನ್ನ ದೂರವಾಣಿ ಸಂಖ್ಯೆ 9141
9141 32 32 30 30 13. 13. ಮತ್ತೊಮ್ಮೆ ಹೇಳ್ತೀನಿ 9141 32 30 13. ಓಕೆ ಮೇಡಮ್. ಈ ಸಂಖ್ಯೆಗೆ ಕರೆ ಮಾಡಿದಾಗ ಅವ್ರಿಗೆ ಮಾರ್ಗದರ್ಶನ ಮಾಡಿ ಅಂತ ಖಂಡಿತ, ಕೇಳ್ಕೊಳ್ತಾ ಖಂಡಿತ. ನಮ್ಮ ಕಾಲಾವಕಾಶ ಮುಗೀತು. ತುಂಬಾ ಧನ್ಯವಾದಗಳು. ಬಹಳ ಒಳ್ಳೆ ಧನ್ಯವಾದಗಳು ಮಾಹಿತಿ ಮೇಡಮ್. ಮಾಡಿಕೊಟ್ಟಿದ್ದೀರಾ. ನಿಮ್ಮ ಆಕಾಶವಾಣಿಗೆ ನಮ್ಮ ಇಲಾಖೆ ಯಾವಾಗಲೂ ಸಹ ಚಿರಋಣಿಯಾಗಿರ್ತದೆ. ನಮಸ್ಕಾರ. ಯಾಕಂತಂದ್ರೆ ನಮ್ಮ ಫಲಿತಾಂಶದಲ್ಲಿ ನಿಮ್ಮ ಪಾತ್ರನೂ ಸಹ ಅತಿ ಮುಖ್ಯವಾಗಿದೆ. ಧನ್ಯವಾದಗಳು ಮೇಡಮ್. ನಮಸ್ತೆ. Thank you. ನಮಸ್ತೆ. ಇದುವರೆಗೆ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬಂತು. ಇಂದಿನ ವಿಷಯವಾಗಿತ್ತು ರಾಜ್ಯಶಾಸ್ತ್ರ. ಭಾಗವಹಿಸಿದ ವಿಷಯ ತಜ್ಞರು ಉಪನ್ಯಾಸಕರಾದ ಭೈರಪ್ಪ ಆರ್ಸಿ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಸುಜಾತ ಎಫ್ ತಳವಾರ್.